Hello, my dear students. Welcome to Takshara Academy. So, in the today's class, we are discussing about some questions which is related to the human reproductive health concept. In the previous class, we are already discussed about the some important questions which is comes under the human reproductive health system. Okay, and move on to the same concept like a reproductive system of human being. The question number 41, just if you read the question number 41, which character feature of amniocentesis is used for the determination, like a sex determination? Just they will be asking for the what is the major feature for identification of a sex of an individual. ಇಲ್ಲಿ ನಾವು ಯಾವ ಒಂದು ಮೇಜರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡಿಕೊಂಡು ಟು ಡಿಟರ್ಮೈನ್ ದಿ ಸೆಕ್ಸ್ ಆಫ್ ಎನ್ ಇಂಡಿವಿಜುವಲ್ ಯಾವ್ದನ್ನ ಯೂಸ್ ಮಾಡ್ಕೋಬೇಕು ಅಂತ ತಗೊಂಡಿದೀವಿ ಅಷ್ಟೇನಲ್ಲಿ. ಸೊ ಆಲ್ರೆಡಿ ಗೊತ್ತಿದೆ ನಮಗೆ ಆಮ್ನಿಯೋಸೆಂಟೆಸಿಸ್ ಮೀನಿಂಗ್ ಜೆಟ್ ಲೈಕ್ ಡಿಟರ್ಮಿನೇಷನ್ ಆಫ್ ಎ ಸಮ್ ಕೈಂಡ್ ಆಫ್ ಎರರ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಬೇಬಿ. ಜಸ್ಟ್ ಅಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಫೀಟಸ್ ಏನಿದೆ, ಆ ಫೀಟಸ್ ಅಲ್ಲಿ ಏನಾದ್ರು ಸಮಥಿಂಗ್ ಎರರ್ಸ್, ಏನಾದ್ರು ಮೆಟಾಬಾಲಿಕ್ ಎರರ್ಸ್ ಇರ್ಬೋದು, ಸಮ್ ಕೈಂಡ್ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮಲ್ ಕಂಡೀಷನ್ಸ್ ಇರ್ಬೋದು, ಅಂಡ್ ಎಫೆಕ್ಟ್ ಅಂಡರ್ ಡೆವಲಪ್ಮೆಂಟ್ ಆಫ್ ಗ್ರೋತ್ ಅಲಾಂಗ್ ವಿತ್ ಎ ಫೀಟಸ್ ಇರ್ಬೋದು. ಸೊ ಇವೆಲ್ಲವುದನ್ನು ಟೆಸ್ಟ್ ಮಾಡೋದು, ಪ್ಯಾಟರ್ನಿಟಿ ಟೆಸ್ಟ್ ನೋಡ್ತಕ್ಕಂಥದ್ದು ಆಮ್ನಿಯೋಸೆಂಟೆಸಿಸ್ ಅನ್ನೋ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ಓಕೆನಾ? ಬಟ್ ಇಲ್ಲಿ ವಿ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಬೇಸ್ಡ್ ಆನ್ ದಿ ವಾಟ್ ಪ್ರಾಪರ್ಟಿ ಅಂತ ಕೇಳಿದ್ದಾರೆ, ವಿಚ್ ಇಸ್ ದಿ ಮೇಜರ್ ಫೀಚರ್ ಅಂತ ಕೇಳಿರೋದು. ಸೊ ಸ್ಟೇಟ್ಮೆಂಟ್ ಏನ್ ನೋಡ್ಕೊಳ್ಳಿ, ಇಲ್ಲಿ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಎ ಹಿಸ್ಟೋನ್ ಪ್ರೋಟೀನ್. ಸೊ ಇಲ್ಲಿ ಪ್ರೆಸೆನ್ಸ್ ಅಲಾಂಗ್ ವಿತ್ ಎ ಆಬ್ಸೆನ್ಸ್ ಆಫ್ ಹಿಸ್ಟೋನ್ ಪ್ರೋಟೀನ್ ಅನ್ನೋದ್ರ ಮೇಲೆ ನಾವಿಲ್ಲಿ ಯಾವುದೇ ತರದ ಸೆಕ್ಸ್ ಡಿಟರ್ಮಿನೇಷನ್ ಮಾಡಲ್ಲ. ಬಿಕಾಸ್ ಇಲ್ಲಿ ವರ್ಡ್ ಹಿಸ್ಟೋನ್ ಅಂತ ತಗೊಂಡ್ರೆ ದೀಸ್ ಆರ್ ದಿ ಸಮ್ ಕೈಂಡ್ ಆಫ್ ಪ್ರೋಟೀನ್, ಇವು ಪ್ರೋಟೀನ್ ಮಾಲಿಕ್ಯೂಲ್ಸ್, and these protein molecules it will be directly bind on the surface area of a DNA. ಜಸ್ಟ್ ಇಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಮಾಲಿಕ್ಯೂಲ್ಸ್ ಏನ್ ಮೆನ್ಷನ್ ಮಾಡಿದೀವಿ ಹಿಸ್ಟೋನ್ ಪ್ರೋಟೀನ್ ಅಂಡ್ ಟೋಟಲಿ ವರ್ಕ್ಡ್ ಅರೌಂಡ್ ದಿ DNA ಮಾಲಿಕ್ಯೂಲ್. DNA ಗೆ ಕಂಪ್ಲೀಟ್ ಸರೌಂಡ್ ಆಗಿರ್ತಕ್ಕಂಥ ಅಂಡ್ ಸರೌಂಡೆಡ್ ಬೈ ದಿ ಪ್ರೋಟೀನಿಷಿಯಸ್ ಕಾಂಪೋಸಿಷನ್ ಅಂತ ತಗೊಂಡ್ರೆ ಹಿಸ್ಟೋನ್. ಬಟ್ ಈ ಹಿಸ್ಟೋನ್ಸ್ ಇಂದ ನಾವು ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಅನ್ನೋದು ಇಟ್ ಈಸ್ ನಾಟ್ ಎ ಕರೆಕ್ಟ್ ಒನ್. And we'll coming to the statement B ನೋಡ್ಕೊಳ್ಳಿ, the presence and absence of a bar body. So ಇಲ್ಲಿ word bar body ಅಂದ್ರೆ meaning just if you take an example for the female, there is a indication of a X along with a X. ನಾವು ಫೀಮೇಲ್ಸ್ ಅಂತ ಡಿಟರ್ಮಿನ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ಯಾಟರ್ನ್ ಆಫ್ ಕ್ರೋಮೋಸೋಮ್ಸ್ ರಿಲೇಟೆಡ್ ಟು ದಿ ಸೆಕ್ಸ್ ಆಫ್ ಎನ್ ಫೀಮೇಲ್ ಅಂತ ತಗೊಂಡಾಗ ಎಕ್ಸ್ ಅಂಡ್ ಎಕ್ಸ್ ಅಂತ ಇಂಡಿಕೇಟ್ ಮಾಡ್ತಾ ಇದೀವಿ. ಸೊ ಡ್ಯೂರಿಂಗ್ ದಟ್ ಕಂಡೀಷನ್, ಜಸ್ಟ್ ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಾವು, ಬಕ್ಕಲ್ ಸ್ಮಿಯರ್ ಅಂತ ಕರಿತೀವಿ. ಸೊ ಆ ಬಕ್ಕಲ್ ಸ್ಮಿಯರ್ ಅಲ್ಲಿ ಫಿಮೇಲ್ ಪಾರ್ಟ್ ಆಫ್ ಬಕ್ಕಲ್ ಸ್ಮಿಯರ್ ಅಲ್ಲಿ ಅಂಡ್ ದಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಎ ಒನ್ ಕೈಂಡ್ ಆಫ್ ಡಾಟ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಎಕ್ಸ್. ಅಲ್ಲಿ ಎಕ್ಸ್ ಅನ್ನ ಕ್ರೋಮೋಸೋಮ್ ಇದೆ, ಅದಕ್ಕೆ ನಾವು ನೇಮ್ ಕೊಟ್ಟಿದ್ವಿ, ದಟ್ ಈಸ್ ವಿ ಕ್ಯಾನ್ ಕಾಲ್ ಬಾರ್ ಬಾಡಿ ಅಂತ ಕೊಟ್ಟಿದೀವಿ. ಸೊ ಇದು ಪ್ರೆಸೆನ್ಸ್ ಅಲಾಂಗ್ ವಿತ್ ದಿ ಆಬ್ಸೆನ್ಸ್ ಆಫ್ ಬಾರ್ ಬಾಡಿ ಇದೆ. ಸೊ ಅದ್ರ ಬೇಸ್ ಮೇಲೆ ನಾವು ಐಡೆಂಟಿಫಿಕೇಶನ್ ಆಫ್ ಸೆಕ್ಸ್ ಮಾಡ್ತಾ ಇದೀವಿ ಅನ್ನೋದೇ ಇಟ್ ಇಸ್ ಎ ಟೋಟಲಿ ರಾಂಗ್ ಸ್ಟೇಟ್ಮೆಂಟ್. ಓಕೆನಾ? ಅಂಡ್ ವಿಲ್ ಕಮಿಂಗ್ ಟು ದಿ ಸ್ಟೇಟ್ಮೆಂಟ್ ಸಿ ನೋಡ್ಕೊಳ್ಳಿ, ದ ಪ್ರೆಸೆನ್ಸ್ ಆಫ್ ಆಬ್ಸೆನ್ಸ್ ಆಫ್ ಎ ವೈ ಕ್ರೋಮೋಸೋಮ್ ಇಟ್ ಈಸ್ ಎ ಫೀಚರ್ ಫಾರ್ ದಿ ಐಡೆಂಟಿಫಿಕೇಶನ್ ಆಫ್ ಸೆಕ್ಸ್ ಆಫ್ ಅನ್ ಇಂಡಿವಿಜುವಲ್. ಸೊ ಇಲ್ಲಿ ಯಾವುದೇ ಒಂದು ಮೇಲ್ ಇರ್ಬೋದು ಆರ್ ಫಿಮೇಲ್ ಇರ್ಬೋದು, ಅಲ್ಲಿರ್ತಕ್ಕಂಥ ಕಾಮನ್ ಸೆಕ್ಸ್ ಕ್ರೋಮೋಸೋಮ್ ಯಾವ್ದಪ್ಪ ಅಂದ್ರೆ ಎಕ್ಸ್ ಇಸ್ ಎ ಕಾಮನ್ ಟೈಪ್. ಓಕೆನಾ? ಬಟ್ ವಿಲ್ ಕಮಿಂಗ್ ಟು ದಿ ಇನ್ ದಿ ಎಡಿಷನ್ ಆಫ್ ವೈ ಅಂತ ತಗೊಂಡಾಗ ದ ಇಂಡಿವಿಜುವಲ್ ಇಟ್ ಈಸ್ ಬಿಕಮ್ ಎ ಮೇಲ್ ಅಂತ ಕರಿತೀವಿ. ಇಫ್ ದಿ ಎಡಿಷನ್ ಆಫ್ ಎಕ್ಸ್ ಅಂತ ತಗೊಂಡಾಗ ಇಂಡಿವಿಜುವಲ್ ವಿ ಕ್ಯಾನ್ ಕಾಲ್ ಫಿಮೇಲ್ ಅಂತ ಕರಿತೀವಿ. ಓಕೆನಾ? ಬಟ್ ಇಲ್ಲಿ ಇಫ್ ಯು ಟೇಕ್ ಎ ಎಕ್ಸ್ಟ್ರಾಕ್ಷನ್ ಆಫ್ ಫ್ಲೂಯಿಡ್ ಫ್ರಮ್ ದಿ ಆಮ್ನಿಯೋಸೆಂಟೆಸಿಸ್ ಮೆಕಾನಿಸಮ್, ಇಲ್ಲಿ ನಾನು ಫ್ಲೂಯಿಡ್ ನ ಎಕ್ಸ್ಟ್ರಾಕ್ಟ್ ಮಾಡಿದೀನಿ, ಆ ಫ್ಲೂಯಿಡ್ ಅಲ್ಲಿ ಟೆಸ್ಟ್ ಮಾಡಿದಾಗ the fluid will be consisting of a X ಅಂತ ಪ್ರೆಸೆನ್ಸ್ ಆಯ್ತು ಅಂದ್ರೆ ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಏನಂತ ಕೊಟ್ಟಿದ್ದೀನಿ ಅನ್ನೋದು ಇಂಡಿವಿಜುವಲ್ ಮೇಲ್. ಆರ್ ಇನ್ ಕೇಸ್ ಆಬ್ಸೆನ್ಸ್ ಆಫ್ ಎಕ್ಸ್, ಸಾರಿ ಆಬ್ಸೆನ್ಸ್ ಆಫ್ ವೈ,
ಇಲ್ಲಿ ಆಬ್ಸೆನ್ಸ್ ಆಫ್ ಏನಾದ್ರು ವೈ ಕ್ರೋಮೋಸೋಮ್ ಬಂದಿದೆ ಅಂತಂದಾಗ ಆಟೋಮೆಟಿಕಲಿ ಅಲ್ಲಿರ್ತಕ್ಕಂಥ ಇಂಡಿವಿಜುವಲ್ ಏನಿರುತ್ತೆ, ಡೆಫಿನೆಟ್ಲಿ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಫಿಮೇಲ್ ಅಂತ ಇಂಡಿಕೇಶನ್ ಕೊಡುತ್ತೆ. ಸೊ ಇಲ್ಲಿ ಆಮ್ನಿಯೋಸೆಂಟೆಸಿಸ್ ಅನ್ನೋ ಟೆಕ್ನಿಕ್ ವಿ ಕ್ಯಾನ್ ಯೂಸ್ಡ್ ಫಾರ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಬ್ಸೆನ್ಸ್ ಆಫ್ ಎ ವೈ ಕ್ರೋಮೋಸೋಮ್. ಇಲ್ಲಿ ಪ್ರೆಸೆನ್ಸ್ ಇರ್ಬೋದು ಆರ್ ದೇರ್ ಇಸ್ ಆಬ್ಸೆನ್ಸ್ ಇರ್ಬೋದು. ಸೊ ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ದಿ ವೈ ಕ್ರೋಮೋಸೋಮ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಏನಂತ ಕರಿತೀವಿ, ಅದಕ್ಕೆ ದ ಸೆಕ್ಸ್ ಡಿಟರ್ಮಿನಿಂಗ್ ಫೀಚರ್ ಅಂತ ಕರಿತಾ ಇದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಒನ್. ಬಟ್ ಇಲ್ಲಿ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಎ ಸ್ಪೆಸಿಫಿಕ್ ಸೆಕ್ಸ್ ಹಾರ್ಮೋನ್ಸ್ ಅಂತ ಇದೆ. ಹಾರ್ಮೋನ್ ಬೇಸ್ಡ್ ಮೇಲೆ ನಾವು ಐದರ್ ದಿ ಡೆವಲಪ್ಮೆಂಟ್ ಆಫ್ ಫೀಟಸ್ ಇಸ್ ಎ ಮೇಲ್ ಅಥವಾ ಡೆವಲಪ್ಮೆಂಟ್ ಆಫ್ ಫೀಟಸ್ ವಿಲ್ ಬಿ ಫಿಮೇಲ್ ಅಂತ ನಾವು ಡಿಟರ್ಮಿನ್ ಮಾಡಲ್ಲ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಒನ್. ಓಕೆನಾ? And we'll coming to the question number 42. The birth control method which involve avoiding the sexual intercourse around the time of ovulation, that is we can call just ಇಲ್ಲಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನ ಯೂಸ್ ಮಾಡ್ತಾ ಇರೋದು, ಬಟ್ ಅವಾಯ್ಡಿಂಗ್ ದಿ ಸೆಕ್ಸುವಲ್ ಇಂಟರ್ಕೋರ್ಸ್ ಡ್ಯೂರಿಂಗ್ ದಿ ಓವ್ಯುಲೇಷನ್. ಸೊ ಇದು ಯಾವ ಮೆಥಡ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ದಟ್ ಈಸ್ ಕನ್ಸಿಡರ್ ದಿ ನ್ಯಾಚುರಲ್ ಟೈಪ್ ಆಫ್ ಎ ಕಾಂಟ್ರಾಸೆಪ್ಟಿವ್ ಡಿವೈಸಸ್. ಸೊ ನಮಗೆ ಗೊತ್ತಿದ್ದಂಗೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಅಲ್ಲಿ ನ್ಯಾಚುರಲ್ ಟೈಪ್ಸ್ ಇದೆ, ಅಂಡ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಬ್ಯಾರಿಯರ್ ಟೈಪ್ಸ್ ಇದೆ, ಅಂಡ್ ಸಮ್ ಕೈಂಡ್ ಆಫ್ ಐಯುಡಿ ಅಂಡ್ ಕೆಮಿಕಲ್ ಅಂಡ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಕೂಡ ಅವೈಲೇಬಿಲಿಟಿ ಇದಾವೆ, ಅಂಡ್ ವೆಲ್ ನೋನ್ ಎಕ್ಸಾಂಪಲ್ ಆಫ್ ಸರ್ಜಿಕಲ್ ಮೆಥಡ್ ಆಲ್ಸೋ ಬಿ ಅವೈಲೇಬಲ್. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಎಲ್ಲಿ ತಗೊಂಡಿರೋದವರು ಅವಾಯ್ಡಿಂಗ್ ಆಫ್ ಇಂಟರ್ಕೋರ್ಸ್ ಆಫ್ ಎ ಸೆಕ್ಷುವಲ್ ಅರೌಂಡ್ ದಿ ಟೈಮ್ ಆಫ್ ಓವ್ಯುಲೇಷನ್. ಡ್ಯೂರಿಂಗ್ ದಿ ಓವ್ಯುಲೇಷನ್ ಟೈಮ್ ಪೀರಿಯಡ್ ಅಲ್ಲಿ ನಾನು ಏನಾದ್ರೂ ಸೆಕ್ಷುವಲ್ ಇಂಟರಾಕ್ಷನ್ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತಂದಾಗ ಅದು ಯಾವ ಮೆಥಡ್ ಅಲ್ಲಿ ಬರುತ್ತೆ, ನನಗೆ ನ್ಯಾಚುರಲ್ ಟೈಪ್ ಆಫ್ ಮೆಥಡ್ ಬರುತ್ತೆ. ಸೊ ದಟ್ ನ್ಯಾಚುರಲ್ ಟೈಪ್ ಆಫ್ ಮೆಥಡ್ ವಿ ಕ್ಯಾನ್ ಕಾಲ್, ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ರಿದಮ್ ಮೆಥಡ್ ಅಂತ ಕರಿತೀವಿ. ಸೊ ರಿದಮ್ ಈಸ್ ಇಂಡಿಕೇಟ್ ಫಾರ್ ದಿ ನೋಯಿಂಗ್ ದಿ ಟೈಮ್ ಪೀರಿಯಡ್ ಫಾರ್ ದಿ ಓವ್ಯುಲೇಷನ್. ಈಗ ನಾವು ಮೆನ್ಸ್ಟ್ರಲ್ ಸೈಕಲ್ ಅಂತ ತಗೊಂಡಾಗ ಇಲ್ಲಿ 28 ಟೈಮ್ ಡ್ಯೂರೇಷನ್ ಏನಿದೆ, and the time duration we can be classified into first 6 days ಗೆ we can call ಏನಂತ ಕರಿತೀವಿ, ಅದಕ್ಕೆ ಬ್ಲೀಡಿಂಗ್ ಟೈಮ್ ಡ್ಯೂರೇಷನ್ ಅಂತ ಕರಿತೀವಿ. ಓಕೆನಾ? ಅಂಡ್ ವಿಲ್ ಕಮಿಂಗ್ ಟು ದಿ ಅಪ್ ಟು ದಿ 7 to 13th ಡೇಸ್ ಏನಿದೆ ಅದಕ್ಕೆ ಫಾಲಿಕ್ಯುಲರ್ ಸ್ಟೇಜ್ ಅಂತ ಕರಿತೀವಿ, ಬಿಕಾಸ್ ದ ಫಾಲಿಕಲ್ಸ್ ಬಿಕಮ್ ಸ್ಟಿಮ್ಯುಲೇಟೆಡ್, growth and development of follicles will be occur. Okay, and will coming to the 14th day the mechanism of ovulation will be conducted, and after the 14th day 15 to up to the 28 days we can call it as a mechanism of a secretory ಅಂತ ಕರಿತಾ ಇದೀವಿ. ಸೊ ಇಲ್ಲಿ ಅವಾಯ್ಡಿಂಗ್ ಆಫ್ ಸೆಕ್ಸುವಲ್ ಇಂಟರ್ಕೋರ್ಸ್ ಡ್ಯೂರಿಂಗ್ ದಿ ಟೈಮ್ ಆಫ್ ಓವ್ಯುಲೇಷನ್ ಅಂತ ತಗೊಂಡ್ರೆ ಇಟ್ ಇಸ್ ಎ ಫರ್ಟೈಲ್ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ ಟೈಮ್ ಪೀರಿಯಡ್ ಅಲ್ಲಿ ಏನ್ ಮಾಡ್ಬೇಕು, ಸೆಕ್ಸುವಲ್ ಇಂಟರಾಕ್ಷನ್ ಅವಾಯ್ಡ್ ಮಾಡ್ಬೇಕು. ಸೊ ಡ್ಯೂರಿಯೇಷನ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ಲೈಕ್ ಎಕ್ಸಾಕ್ಟ್ ಆಗಿ 10 to 17th day of the menstrual cycle we can avoid the sexual intercourse of a male and female. Automatically we cannot get any kind of pregnancy. So ಇದು ಒಂದು ರಿದಮ್ ಮೆಥಡ್ ಅಂತ ಕರಿತಾ ಇರೋದು. ಇಟ್ ಇಸ್ ನಾಟ್ ಎ ಹಾರ್ಮೋನಲ್ ಬರಲ್ಲ, ಅಂಡ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ದಿ ಸ್ಟೆರಿಲೈಸೇಷನ್ ಗೂ ರಿಲೇಟೆಡ್ ಅಲ್ಲ, ಅಂಡ್ ನನ್ ಆಫ್ ದಿ ಅಬ್ ಕೂಡ ಬರಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಶುಡ್ ಬಿ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 43. Which method of contraception is based on the fact that after parturition, just word ನೋಡ್ಕೊಳ್ಳಿ, after parturition there is a process of ovulation and menstruation like a menstrual cycle do not occur. So ಇಲ್ಲಿ ಜಸ್ಟ್ ಇದು ಕೂಡ ಎಕ್ಸಾಂಪಲ್ ಫಾರ್ ದಿ ಮೆಥಡ್ ರಿಲೇಟೆಡ್ ಅಷ್ಟೇ. ಯಾವ ಮೆಥಡ್ ರಿಲೇಟೆಡ್ ಇದೆ ಅಂದ್ರೆ ಇದು ಕೂಡ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಬರ್ತಕ್ಕಂಥ ಕ್ಯಾಟಗರಿ ಆಫ್ ಎ ನ್ಯಾಚುರಲ್ ಕ್ಯಾಟಗರಿ. ಸೊ ಆಲ್ರೆಡಿ ನೋಡ್ದಂಗೆ ನಾವು ನ್ಯಾಚುರಲ್ ಟೈಪ್ ಆಫ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ ಇದು. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ ವಿಚ್ ಮೆಥಡ್, ಯಾವ ಮೆಥಡ್ ಅಲ್ಲಿ ನಾವು ಕಾಂಟ್ರಾಸೆಪ್ಷನ್ ಇಸ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ ದಟ್ ಆಫ್ಟರ್ ದಿ ಪಾರ್ಚುರೇಷನ್ ದ ಪ್ರೋಸೆಸ್ ಆಫ್ ಓವ್ಯುಲೇಷನ್ ಅಲಾಂಗ್ ವಿತ್ ಎ ಮೆನ್ಸ್ಟ್ರೇಷನ್ ಡು ನಾಟ್ ಅಕ್ಕರ್ ಅಂತ ಇದೆ. ನಾವಿಲ್ಲಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಲ್ಲಿ ನ್ಯಾಚುರಲ್ ಅಂತ ತಗೊಂಡಾಗ ಡಿಫರೆಂಟ್ ಮೆಥಡ್ಸ್ ನಾವು ಸ್ಟಡಿ ಮಾಡಿದ್ವಿ. ಬೇಸ್ಡ್ ಆನ್ ದಿ ರಿದಮ್ ಮೆಥಡ್ ಇದೆ, ಓಕೆನಾ, ಅಂಡ್ ಬೇಸ್ಡ್ ಆನ್ ದಿ ಮೆಕಾನಿಸಮ್ ಆಫ್ ವಿತ್ಡ್ರಾವಲ್ ಮೆಥಡ್ ಅಂತ ಬರುತ್ತೆ. ಲಾಸ್ಟ್ ಒನ್ ವಿಲ್ ಬಿ ಎ ಲ್ಯಾಕ್ಟೇಷನಲ್ ಅಮೆನೂರಿಯಾ ಮೆಥಡ್ ಅಂತ ಬರುತ್ತೆ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಮೆಥಡ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ದ ಪ್ರೋಸೆಸ್ ಆಫ್ ಓವ್ಯುಲೇಷನ್ ಅಲಾಂಗ್ ವಿತ್ ಎ ಮೆನ್ಸ್ಟ್ರೇಷನ್ ಡು ನಾಟ್ ಅಕ್ಕರ್ ಅಂತ ಇದೆ ಆಫ್ಟರ್ ದಿ ಪಾರ್ಚುರೇಷನ್.
ಯಾಕೆ ಪಾರ್ಚುರೇಷನ್ ಆದ್ಮೇಲೆ ಓವುಲೇಷನ್ ಆಗಲ್ಲ ಮತ್ತೆ ಮೆನ್ಸ್ಟ್ರಲ್ ಸೈಕಲ್ ಆಗಲ್ಲ ಫಿಮೇಲ್ಸ್ ಅಲ್ಲಿ ಅಂತ ತಗೊಂಡ್ರೆ, ಇದು ಡ್ಯೂರೇಷನ್ ಬಂದ್ಬಿಟ್ಟು ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಂತ ಹೇಳ್ಬೋದು ನಾವು 6 ಮಂತ್ ಆಫ್ ಟೈಮ್ ಡ್ಯೂರೇಷನ್ ಅಂತ ಕರಿತೀವಿ ಅಷ್ಟೇ. ಬಿಕಾಸ್ ಡ್ಯೂರಿಂಗ್ ದಿ 6 ಮಂತ್ಸ್ ದ ಫಿಮೇಲ್ ಹ್ಯಾವ್ ದ ಹೈ ಪ್ರೊಡಕ್ಷನ್ ಆಫ್ ಹಾರ್ಮೋನ್ ಲೆವೆಲ್ ಯಾವ್ದು ಪ್ರೆಸೆನ್ಸ್ ಇರುತ್ತೆ ಅಂದ್ರೆ ಮೋರ್ ಅಮೌಂಟ್ ಆಫ್ ಪ್ರೊಲ್ಯಾಕ್ಟಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಪ್ರೊಲ್ಯಾಕ್ಟಿನ್ ಇಟ್ ಈಸ್ ಅ ಮೇಜರ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಿಕ್ರಿಷನ್ ಅಂಡ್ ಪ್ರೊಡಕ್ಷನ್ ಆಫ್ ಎ ಮಿಲ್ಕ್ ನ ಪ್ರೊಡಕ್ಷನ್ ಮಾಡ್ತಾ ಇರೋದು, ಸಿಕ್ರಿಷನ್ ಮಾಡ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆಫ್ಟರ್ ದಿ ಪಾರ್ಚುರೇಷನ್ ಓನ್ಲಿ. ಹೈ ಇಂಟೆನ್ಸ್ ಮಿಲ್ಕ್ ಫೀಡಿಂಗ್ ಕಂಡೀಷನ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ಡ್ಯೂರಿಂಗ್ ದಟ್ ಕಂಡೀಷನ್ ಆಟೋಮೆಟಿಕಲಿ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ದೇ ವಿಲ್ ಬಿ ಸಪ್ರೆಷನ್, ಇದು ಕಂಪ್ಲೀಟ್ ಆಗಿ ಏನು ಪ್ರೊಡಕ್ಷನ್ ಮಾಡಕ್ ಬಿಡ್ತಾ ಇಲ್ಲ ಅಲ್ಲಿ. FSH ಅಲಾಂಗ್ ವಿತ್ LH ವಿಲ್ ಬಿ ಟೋಟಲಿ ನಿಲ್. ಯಾವುದೇ ಕಾರಣಕ್ಕೂ FSH ರಿಲೀಸ್ ಆಗಲ್ಲ ಅಂಡ್ LH ರಿಲೀಸ್ ಆಗಲ್ಲ. FSH ಅಂಡ್ LH ರಿಲೀಸ್ ಆಗಿಲ್ಲ ಅಂತಂದಾಗ ಆಟೋಮೆಟಿಕಲಿ ಏನಂತ ಕರಿತೀವಿ ನಾವು ಅದು ವರ್ಡ್, ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಎ ಫಾಲಿಕಲ್, ಅಲ್ಲಿ ಎಗ್ಗೆ ಫಾರ್ಮೇಶನ್ ಆಗಲ್ಲ. ಸೊ ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ovulation will not occur and menstruation will not occur. So that is indicate for the ಯಾವ ಮೆಥಡ್ ಯೂಸ್ ಮಾಡ್ದಂಗೆ ನಾವು lactational amenorrhea method. Because of high intense milk feeding condition or the lactating mother, there is no any kind of ovulation or menstrual cycle because of a prolactin and the secretion of milk within the female. So is ನೆನ್ಪಿಟ್ಕೊಳ್ಳಿ. Next question number 44 ಅಲ್ಲಿ, which of the following contraceptive barriers is used by the both male along with a female to covering of cervix along with a penis at the time of sexual intercourse or sexual coitus? Just ಇಲ್ಲಿ ಯಾವ ಬ್ಯಾರಿಯರ್ಸ್ ನಾವು ಯೂಸ್ ಮಾಡಿಕೊಂಡು we can be covering of cervical junction or a cervical part and we have to cover the penis part ಅಂತ ಕೇಳಿದಾನಷ್ಟೇ. It is totally related to the barrier of condoms ಅಂತ ಏನ್ ಕರಿತೀವಿ. And we can be used for the complete ಆಗಿ ಏನಕ್ಕೆ ಯೂಸ್ ಮಾಡ್ತಾ ಇರೋದು ನಾವಲ್ಲಿ related to the production along with a meeting of egg along with a sperm ನ ಟೋಟಲ್ ಆಗಿ ನಾವೇನ್ ಮಾಡ್ತಾ ಇದೀವಿ ಅವಾಯ್ಡ್ ಮಾಡ್ತಾ ಇದೀವಿ. ಸೊ ದಟ್ ಅವಾಯ್ಡಿಂಗ್ ಕಂಡೀಷನ್ ವಿತ್ ಎ ಬ್ಯಾರಿಯರ್ ಬೇಸಿಕಲಿ ಪೆನ್ನಿಸ್ ಅಂಡ್ ಸರ್ವಿಕ್ಸ್ ಅಂತ ತಗೊಂಡ್ರೆ ದಟ್ ಈಸ್ ವಿ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಕಾಂಡೋಮ್ಸ್ ಅಂತ ಕರಿತೀವಿ. ಬಿಕಾಸ್ ಆಫ್ ಈ ಕಾಂಡೋಮ್ಸ್ ಜಸ್ಟ್ ಕವರ್ ಮಾಡ್ತಕ್ಕಂಥ ಪಾರ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಟರ್ನಲ್ ಪಾರ್ಟ್ಸ್ ಆಫ್ ಎ ಮೇಲ್ ಅಲಾಂಗ್ ವಿತ್ ಎ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಐದರ್ ಸರ್ವಿಕ್ಸ್ ಇರ್ಬೋದು ಅಥವಾ ಪೆನ್ನಿಸ್ ಪಾರ್ಟ್ ಇರ್ಬೋದು. ಬಟ್ ಇಲ್ಲಿ ಓಲ್ಡ್ಸ್ ಇದೆ ಅಂಡ್ ಡಯಾಫ್ರಾಗಮ್ಸ್ ಇದಾವೆ ಅಂಡ್ ಸರ್ವಿಕಲ್ ಕ್ಯಾಪ್ಸ್ ಇದೆ. ಬಟ್ ಇವೆಲ್ಲ ಟೋಟಲಿ ರಿಲೇಟೆಡ್ ಟು ದಿ ಬ್ಯಾರಿಯರ್ ಮೆಥಡ್, ಬಟ್ ಕಮ್ಸ್ ಅಂಡರ್ ದಿ ಫಿಮೇಲ್ ಟೈಪ್ ಆಫ್ ಬ್ಯಾರಿಯರ್. ಜಸ್ಟ್ ದೀಸ್ ಮಟೀರಿಯಲ್ಸ್ ವಿ ಕ್ಯಾನ್ ಬಿ ಯೂಸ್, ಜಸ್ಟ್ ಫಿಮೇಲ್ಸ್ ಮಾತ್ರನೇ ಯೂಸ್ ಮಾಡ್ತಕ್ಕಂಥ ಮಟೀರಿಯಲ್ಸ್ ಇವು. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಡಯಾಫ್ರಾಗಮ್ ಅಂಡ್ ಸರ್ವಿಕಲ್ ಓಲ್ಡ್ ಅಲಾಂಗ್ ವಿತ್ ಎ ಸರ್ವಿಕಲ್ ಕ್ಯಾಪ್ಸ್ ಅಂತ ಕರಿತೀವಿ. ಅಂಡ್ ಫಿಮೇಲ್ ಯೂಸ್ ಮಾಡ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾರಿಯರ್. ಬಟ್ ಇಲ್ಲಿ ಬೋತ್ ಮೇಲ್ ಅಂಡ್ ಫಿಮೇಲ್ ಅಂತ ಬಂದಾಗ ವಿ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಕಾಂಡೋಮ್ಸ್ ಯೂಸ್ ಮಾಡ. ನೆಕ್ಸ್ಟ್ ಕ್ವಶನ್ ನಂಬರ್ 45 ಅಲ್ಲಿ, ದ ಕಂಬೈನ್ಡ್ ಪಿಲ್ಸ್ ಯೂಸ್ಡ್ ಆಸ್ ಎ ಕಾಂಟ್ರಾಸೆಪ್ಟಿವ್ ಕಂಟೈನ್ಸ್ ಅಂತ ಇದೆ. ಜಸ್ಟ್ ನಾನೀಗ ಒಂದು ಕೆಲವೊಂದು ಪಿಲ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಆ ಪಿಲ್ಸ್ ಇಂದ ಏನಾಗ್ತಾ ಇದೆ ಅಂತಂದ್ರೆ ದೇ ವಿಲ್ ಬಿ ಕಂಟೈನಿಂಗ್ ಸಮ್ ಕೈಂಡ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಈ ಪಿಲ್ಸ್ ನ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಬಿ ಆಕ್ಟ್ ಆಸ್ ಎ ಕಾಂಟ್ರಾಸೆಪ್ಟಿವ್ಸ್ ಅನ್ನೋದು ಯಾವ ತರ ನಾವು ಎಕ್ಸ್ಪ್ಲೇನ್ ಮಾಡ್ಬೋದಪ್ಪ ಅಂದ್ರೆ, ಬಿಕಾಸ್ ಆಫ್ ದ ಪಿಲ್ಸ್ ವಿಲ್ ಬಿ ಮೇಡ್ ಅಪ್ ಆಫ್ ಸಮ್ ಕೈಂಡ್ ಆಫ್ ಕೆಮಿಕಲ್. ಜಸ್ಟ್ ಅಲ್ಲಿರ್ತಕ್ಕಂಥದ್ದೇನು ಹಾರ್ಮೋನ್ಸ್ ಇರ್ಬೋದು ಆರ್ ಎನಿ ಕೈಂಡ್ ಆಫ್ ಏಜೆಂಟ್ಸ್ ಇರ್ಬೋದು ಅಥವಾ ಎನಿ ಕೈಂಡ್ ಆಫ್ ಮಟೀರಿಯಲ್ಸ್ ನ ಫಿಲ್ ಮಾಡಿರ್ತಕ್ಕಂಥ ಪಿಲ್ಸ್ ಮಾತ್ರನೇ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಕಂಬೈನ್ಡ್ ಪಿಲ್ಸ್ ಅಂತ ಏನ್ ಕರಿತೀವಿ, ದಟ್ ಕಂಬೈನ್ಡ್ ಪಿಲ್ಸ್ ವಿಲ್ ಬಿ ಎ ಕಾಂಪೋಸಿಷನ್. ಅಲ್ಲಿರ್ತಕ್ಕಂಥ ಪಿಲ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋಸಿಷನ್ ಏನಿರುತ್ತೆ ಅಂದ್ರೆ ಲೈಕ್ ಆಪ್ಷನ್ ಸಿ ಇಸ್ಟ್ರೋಜನ್ ಅಂಡ್ ಅಗೇನ್ ದರ್ ಇಸ್ ಎ ಪ್ರೆಸೆನ್ಸ್ ಆಫ್ ಎ ಪ್ರೊಜೆಸ್ಟಿರಾನ್. ಸೊ ಇಲ್ಲಿ ಇಸ್ಟ್ರೋಜನ್ ಕ್ವಾಂಟಿಟಿ ಇರ್ಬೋದು, ಅಗೇನ್ ದೇರ್ ಇಸ್ ಎ ಪ್ರೊಜೆಸ್ಟಿರಾನ್ ಕ್ವಾಂಟಿಟಿ ಇರ್ಬೋದು. ಇವೆರಡು ಕ್ವಾಂಟಿಟಿ ಕಂಬೈನ್ ಆಗಿರ್ತಕ್ಕಂಥ ಪಿಲ್ಸ್ ಗೆ ನಾವೇನಂತ ಕರಿತೀವಿ, ಕಂಬೈನ್ಡ್ ಪಿಲ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ. ಅಂಡ್ ಆಟೋಮೆಟಿಕಲಿ ದೇ ವಿಲ್ ಬಿ ಎ ಪೋಸ್ಟ್ ಓವುಲೇಷನ್. ಓವುಲೇಷನ್ ನ ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ ಅದು ಪೋಸ್ಟ್ ಓವುಲೇಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ ದೇ ವಿಲ್ ಬಿ ಪೋಸ್ಟ್ಪೋನಿಂಗ್ ಆಫ್ ಓವುಲೇಷನ್. ಆಫ್ಟರ್ ದಟ್ ಓವುಲೇಷನ್ ಸಮ್ ಕೈಂಡ್ ಆಫ್ ಮೆಕಾನಿಸಮ್ ಕಂಡಕ್ಟ್ ಆಗುತ್ತೆ. ಅಂಡ್ ಇಲ್ಲಿ ಯಾವುದೇ ತರದ ಓವುಲೇಷನ್ ಇರ್ಬೋದು, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಗ್ ಇರ್ಬೋದು, ಕಂಪ್ಲೀಟ್ಲಿ ಸಪ್ರೆಸ್ ಮಾಡ್ತಕ್ಕಂಥ ಕ್ಯಾಲಿಬಿಲಿಟಿ ದ ಕಂಬೈನ್ಡ್ ಪಿಲ್ಸ್ ಅಲ್ಲಿ ಇರ್ತಕ್ಕಂಥ ಇಸ್ಟ್ರೋಜನ್ ಅಲಾಂಗ್ ವಿತ್ ಪ್ರೊಜೆಸ್ಟ್ರಾನ್ ವಿಲ್ ಬಿ ಕಂಡಕ್ಟೆಡ್. ಓಕೆನಾ.
ಅಂಡ್ ಇಲ್ಲಿ ಜಿ ಎಚ್ ಅಲಾಂಗ್ ವಿತ್ ಟಿ ಎಸ್ ಎಚ್ ಎ ಅಂತ ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ಎಫ್ ಎಸ್ ಎಚ್ ಎಲ್ ಎಚ್ ಇದೆ. ಸೊ ಇವ್ ಯಾವುದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಮಟೀರಿಯಲ್ಸ್ ಅಲ್ಲ, ನೆನ್ಪಿರ್ಲಿ. ಓನ್ಲಿ ಎ ಪ್ರೊಜೆಸ್ಟಿರಾನ್ ಅಂಡ್ ಆಂಗ್ ವಿತ್ ಇಸ್ಟ್ರೋಜನ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಪ್ರಿಪರೇಷನ್ ಆಫ್ ಎ ಕಂಬೈನ್ಡ್ ಪಿಲ್ಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಒನ್, which of the following method provide the contraception either by killing of sperm or by the decreasing of sperm motility ಅಂತ ಇದೆ. ಸೊ ಇಲ್ಲಿ ಒಂದು ಕಾಂಟ್ರಾಸೆಪ್ಷನ್ ಮೆಥಡ್ ನ ಯೂಸ್ ಮಾಡಿದೀನಿ, ಬಟ್ ಆ ಕಾಂಟ್ರಾಸೆಪ್ಟಿವ್ ಮೆಥಡ್ ಏನ್ ಮಾಡುತ್ತಂದ್ರೆ ಡೈರೆಕ್ಟ್ಲಿ ದೇ ವಿಲ್ ಬಿ ಕಿಲ್ ದಿ ಸ್ಪರ್ಮ್ ನ ಕಿಲ್ ಮಾಡ್ತಾ ಇರೋದು. ಅಂಡ್ ದೇರ್ ಇಸ್ ಎ ಡಿಕ್ರೀಸ್ ದಿ ಮೂವ್ಮೆಂಟ್ ಕೆಪಾಸಿಟಿ ಆಫ್ ದಿ ಸ್ಪರ್ಮ್, ಮೊಟಿಲಿಟಿ ಪವರ್ ನ ಕೂಡ ಡಿಕ್ರೀಸ್ ಮಾಡ್ತಾ ಇದೆ. ಅಂಡ್ ವಿಚ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಾಸೆಪ್ಟಿವ್, ಅದು ಯಾವ್ದನ್ನ ಯೂಸ್ ಮಾಡ್ತಾ ಇರೋದು ಅಥವಾ ಯಾವ ಮೆಥಡ್ ನ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದಷ್ಟೇ. ಸೊ ಇಲ್ಲಿ ಆಪ್ಷನ್ ಎ ದಲ್ಲಿ ನೋಡ್ಕೊಂಡ್ರೆ ನಾವು ಪಿರಿಯಾಡಿಕ್ ಅಬ್ಸ್ಟೆನ್ಸಿಸ್ ಅಂತ ಇದೆ, ಕ್ವಾಯಿಟಸ್ ಇಂಟ್ರಪ್ಟಸ್ ಅಂತ ಕೊಟ್ಟಿದ್ದಾನೆ, ಇಂಟ್ರಾ ಯುಟರೈನ್ ಡಿವೈಸಸ್ ಅಂತ ಇದೆ, ಲ್ಯಾಕ್ಟೇಷನಲ್ ಅಮಿನೋರಿಯಾ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ಬೋದು, ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಪಿರಿಯಾಡಿಕ್ ಅಬ್ಸ್ಟೆನ್ಸಿಸ್, ಕ್ವಾಯಿಟಸ್ ಇಂಟ್ರಪ್ಟಸ್ ಅಲಾಂಗ್ ವಿತ್ ಎ ಲ್ಯಾಕ್ಟೇಷನಲ್ ಅಮಿನೋರಿಯಾ, and these three will be comes under the contraceptive devices of a natural. ಇವೆಲ್ಲ ಯಾವ್ದು ಗ್ರೂಪ್ ಅಲ್ಲಿ ಬರ್ತಾ ಇರೋದಂದ್ರೆ ನ್ಯಾಚುರಲ್ ಟೈಪ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಪಿರಿಯಾಡಿಕ್ ಅಬ್ಸ್ಟೆನ್ಸ್ ಅಂತಂದ್ರೆ the sexual interaction of male along with a female, it will be avoid during the time period of a 10 to 17th day of menstrual cycle. ಸೊ ಈ ಟೈಮ್ ಡ್ಯೂರೇಷನ್ ಅಲ್ಲಿ ಸೆಕ್ಸುವಲ್ ಇಂಟರಾಕ್ಷನ್ ಆಗ್ತಾ ಇಲ್ಲ ಮೇಲು ಮತ್ತೆ ಫಿಮೇಲ್ಸ್ ಅಂತ ತಗೊಂಡಾಗ ಆಟೋಮೆಟಿಕಲಿ ಏನಾಗಲ್ಲ, ದೇರ್ ಇಸ್ ನೋ ಕನ್ಸೆಪ್ಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ 10 to 17th ಡೇ ಏನಿದೆ ಅದು ಫರ್ಟೈಲ್ ಟೈಮ್ ಪೀರಿಯಡ್ ಅಂತ ನಾವು ಮೆನ್ಷನ್ ಮಾಡ್ಬೋದು. ಓಕೆನಾ. ಬಟ್ ಇಲ್ಲಿ ಸ್ಪರ್ಮ್ ನ ಕಿಲ್ ಮಾಡೋದಾಯ್ತು, ಡಿಕ್ರೀಸಿಂಗ್ ಮೊಟಾಲಿಟಿ ಮಾಡಲ್ಲ, ಪೀರಿಯಾಡಿಕ್ ಅಬ್ಸ್ಟೆನ್ಸಿಸ್ ರಾಂಗ್. ಅಂಡ್ ಬಿ ನೋಡ್ಕೊಳ್ಳಿ, ಈಗ ಕ್ವಾಯಿಟಸ್ ಇಂಟ್ರಪ್ಟಸ್ ಅಂತ ಇದೆ ವರ್ಡ್. ಸೊ ಈ ಕ್ವಾಯಿಟಸ್ ಇಂಟ್ರಪ್ಟಸ್ ಅಂತಂದ್ರೆ ಜಸ್ಟ್ ಅವಾಯ್ಡಿಂಗ್, ಏನ್ ಅವಾಯ್ಡ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಇಲ್ಲಿ ಇನ್ಸೆಮಿನೇಷನ್. ಇಲ್ಲಿ ನಮಗೆ ಗೊತ್ತಿದೆ ವರ್ಡ್ ಇನ್ಸೆಮಿನೇಷನ್ ಅಂದ್ರೆ ಮೀನಿಂಗ್ ಬೇಸಿಕಲಿ ದೇರ್ ಇಸ್ ಎ elimination or there is a transfer of sperm within the vagina cavity or ejaculation of sperm within the vagina cavity ಅಂತ ಕರಿತೀವಿ. ಬಟ್ ಡ್ಯೂರಿಂಗ್ ದಿ ಎಜಾಕ್ಯುಲೇಷನ್ ಜಸ್ಟ್ ಆ ಟೈಮ್ ಪೀರಿಯಡ್ ಏನಿದೆ ಇನ್ಸೆಮಿನೇಷನ್ ಟೈಮ್ ಪೀರಿಯಡ್, ಬಿಫೋರ್ ದಿ ಎಜಾಕ್ಯುಲೇಷನ್ ದ penis will be removed from the vagina, like male will be withdraw is a part of penis from the vagina and it will be avoid the meeting of sperm with respect to the like egg ಅಂತ ಕರಿತೀವಿ. ಸೊ ಅದಕ್ಕೆ ಕಾಯಿಟಸ್ ಇಂಟ್ರಪ್ಟಸ್, ಇಟ್ ಇಸ್ ನಾಟ್ ಕಿಲ್ಲಿಂಗ್ ಆಫ್ ಸ್ಪರ್ಮ್. ಸೊ ಆಪ್ಷನ್ ಬಿ ಕೂಡ ಅಲ್ಲ. ಅಂಡ್ ಆಲ್ರೆಡಿ ಲ್ಯಾಕ್ಟೇಷನಲ್ ಅಮಿನೋರಿಯಾ ಗೊತ್ತಿದೆ, ಬಿಕಾಸ್ ಆಫ್ ಡ್ಯೂರಿಂಗ್ ದಟ್ ಲ್ಯಾಕ್ಟೇಷನ್ ಮೋರ್ ಅಮೌಂಟ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರೋದು. ಇಂಟೆನ್ಸ್ ಲ್ಯಾಕ್ಟೇಟಿಂಗ್ ಮದರ್, ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಪ್ರೊಡಕ್ಷನ್ ಆಫ್, ಇಲ್ಲಿ ಏನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಎಫ್ ಎಸ್ ಎಚ್ ಆಗ್ತಾ ಇಲ್ಲ, ಅಲಾಂಗ್ ವಿತ್ ಎಲ್ ಎಚ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅಂಡ್ ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಎಗ್ಸ್ ಅಂತ ಕರಿತಾ ಇರೋದು ಅಷ್ಟೇ. ಸೊ ಇವು ತ್ರೀ ಏನಿದೆ it will be comes under the natural type of contraceptive method. But ಇಲ್ಲಿ sperm killing activity and this movement of sperm decreasing the motility ಅಂತ ತಗೊಂಡಾಗ ನಾನು ಯೂಸ್ ಮಾಡ್ತಕ್ಕಂಥ IUDs ಏನಿರುತ್ತೆ ಅಂದ್ರೆ ಬೇಸಿಕಲಿ ರಿಲೇಟೆಡ್ ಟು ದಿ ಇಂಟ್ರಾಯುಟ್ರೈನ್ ಡಿವೈಸಸ್ ರಿಲೇಟೆಡ್ ಇದೆ ಅಂತ ಅರ್ಥ. ಇದರಲ್ಲಿ ನಾವು ನೋಡ್ದಂಗೆ ನಾನ್ ಮೆಡಿಕೇಟೆಡ್ IUD ಅಂತ ಬರುತ್ತೆ ಇದರಲ್ಲಿ. ಓಕೆನಾ. ಅಂಡ್ ಅಗೇನ್ ದೇರ್ ಇಸ್ ಎ ರಿಲೀಸ್ ಆಫ್ ಎ ಕಾಪರ್ ಅಯಾನ್ಸ್ ಅಂತ ಕರಿತೀವಿ, ಕಾಪರ್ ರಿಲೀಸಿಂಗ್ IUDs ಕೂಡ ಪ್ರೆಸೆನ್ಸ್ ಇದಾವೆ. ಅಂಡ್ ಅಗೇನ್ ದೇರ್ ಇಸ್ ಎ ರಿಲೀಸ್ ಆಫ್ ಎ ಹಾರ್ಮೋನ್ ರಿಲೇಟೆಡ್ ಕೂಡ ಪ್ರೆಸೆನ್ಸ್ ಇದೆ, ಹಾರ್ಮೋನ್ ರಿಲೀಸಿಂಗ್ IUD. ಸೊ ಡ್ಯೂ ಟು ದಿ ಇಂಟ್ರಾಕ್ಷನ್ ಆಗ್ತಾ ಇದೆ ಅಂತಂದಾಗ ಸ್ಪರ್ಮ್ ಜೊತೆಗೆ ಕಿಲ್ ಆಗ್ತಾ ಇದೆ, ಸ್ಪರ್ಮ್ ಮೊಟಿಲಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ವಿ ಹ್ಯಾವ್ ಟು ಯೂಸ್, ಏನ್ ಯೂಸ್ ಮಾಡಿದೀವಿ ಅಂತ ಅರ್ಥ, ನಾನಲ್ಲಿ ಇಂಟ್ರಾ ಯುಟರೈನ್ ಡಿವೈಸಸ್ ನ ಯೂಸ್ ಮಾಡಿದೀವಿ ಅಂತ ಅರ್ಥ. ಓಕೆನಾ. ಸೊ ದಿಸ್ ಇಸ್ ದಿ ಇಂಟ್ರಾ ಯುಟರೈನ್ ಡಿವೈಸಸ್. ನೆಕ್ಸ್ಟ್ ಕ್ವಶನ್ ನಂಬರ್ 47 ಅಲ್ಲಿ the drawback of using IUDs are, what are the major drawbacks for the use of IUD? ಏನಾಗುತ್ತೆ IUDs ಯೂಸ್ ಮಾಡೋದ್ರಿಂದ, ಮೋಸ್ಟ್ ಇಂಪಾರ್ಟೆಂಟ್ ಏನ್ ಚಾನ್ಸಸ್ ಇರ್ಬೋದು ಅಂತ ತಗೊಂಡಾಗ ಆಪ್ಷನ್ ಎ ಚೆಕ್ ಮಾಡ್ಕೊಳ್ಳಿ. ಒಕೇಶನಲ್ ಹೀಮೋರೈಸಿಯಾ ಅಂತ ಇದೆ. ದ ವರ್ಡ್ ಹೀಮೋರೈಸಿ ಇಸ್ ನಥಿಂಗ್ ಬಟ್ ಎ ಬ್ಲೀಡಿಂಗ್ ಅಂತ ಕರಿತೀವಿ, ದ ಲಾಸ್ ಆಫ್ ಬ್ಲಡ್ ಅಂತ ಕರಿತೀವಿ ಕಾಮನ್ ಆಗಿ. ಓಕೆನಾ. ಅಂಡ್ ಬೇಸಿಕಲಿ ದ ಪರ್ಫೋರೇಷನ್ ಆಫ್ ಯುಟರಸ್ and the tubal pregnancy, all the above ಅಂತ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಡ್ರಾಬ್ಯಾಕ್ ಆಫ್ ದಿ ಮೇನ್ ಯೂಸಿಂಗ್ ಆಫ್ IUDs ಅಂತ ತಗೊಂಡಾಗ ವಿತ್ ಎ ರಿಪೀಟೆಡ್ ಯೂಸ್ ಆಫ್ IUDs ಅಲ್ಲಿ ನಾವು ಎಕ್ಸಾಂಪಲ್ ಈಗ
ಎಕ್ಸಾಂಪಲ್ ನಾವೇನ್ ಯೂಸ್ ಮಾಡಿದ್ದೇನೆ ಅನ್ಕೊಳ್ಳೋಣ, ಕಾಪರ್ ಟಿ ಯೂಸ್ ಮಾಡಿದ್ದೇನೆ ಅನ್ಕೊಳ್ತೀನಿ, ಅಥವಾ ಕಾಪರ್ 7 ಯೂಸ್ ಮಾಡಿದ್ದೀನಿ, ಆರ್ ಎನಿ ಕೈಂಡ್ ಆಫ್ ಲಿಪ್ಸ್ ಲೂಪ್ಸ್ ನ ಕೂಡ ನಾನು ಯೂಸ್ ಮಾಡಿದ್ದೀನಿ ಅಂತ ತಗೊಂಡಾಗ, ಸೊ ಇಲ್ಲಿ ಯೂಸ್ ಆಫ್ ಐಯುಡಿಸ್ ಇಂದ ವಿತ್ ಇನ್ ದಟ್ ಯುಟರಸ್ ಪಾರ್ಟ್ ಇರ್ಬೋದು. ಅಗೇನ್ ಅಲ್ಲಿರ್ತಕ್ಕಂಥ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇಂದ ದ ಲಾಸ್ ಆಫ್ ಬ್ಲಡ್ ವಿಲ್ ಬಿ, ರಿಮೂವಲ್ ಆಫ್ ಬ್ಲಡ್ ಕಂಡಕ್ಟ್ ಆಗುತ್ತೆ ಒಕೇಶನಲಿ ವಿತ್ ಎ ಓವರ್ ಯೂಸ್ ಆಫ್ ಐಯುಡಿಸ್ ಇಂದ. ಇದು ಮೇಜರ್ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್, ಓಕೆನಾ. ಸೊ ಇಲ್ಲಿ ಪರ್ಫೋರೇಷನ್ ಆಫ್ ಯುಟರಸ್, ಇಟ್ ಇಸ್ ನಾಟ್ ಎ ಕರೆಕ್ಟ್. ಟ್ಯೂಬಲ್ ಪ್ರೆಗ್ನೆನ್ಸಿ ಕೂಡ ಕಂಡಕ್ಟ್ ಆಗಲ್ಲ, ಆಲ್ ದಿ ಅಬೌವ್ ಬರೋದೇ ಇಲ್ವಾ. ಸೊ ಆಪ್ಷನ್ ಅಲ್ಲಿ ತಗೊಂಡಾಗ ನಾವು occasionally there is a hemorrhagia, it is an one kind of an drawback or a major part drawback for the IUDs ಅಂತ ನಾವು ಕರೀತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 48 ನೋಡ್ಕೊಳ್ಳಿ. ಇಂಟ್ರಾಯುಟರೈನ್ ಡಿವೈಸಸ್ ಆರ್ ದಿ ಕಾಂಟ್ರಾಸೆಪ್ಟಿವ್ ಡಿವೈಸಸ್. ಸೊ ಜಸ್ಟ್ ಇಲ್ಲಿ ವರ್ಡ್ ಏನ್ ಹೇಳ್ತಾ ಇರೋದವರು, ಇಂಟ್ರಾಯುಟರೈನ್ ಡಿವೈಸಸ್ ನ ವಿ ಕ್ಯಾನ್ ಕಾಲ್ ಏನಂತ ಕೊಟ್ಟಿದೀವಿ ನಾವು ವರ್ಡ್, ಅದಕ್ಕೆ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂತ ಕೊಟ್ಟಿದೀವಿ. ಅಂಡ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಆರ್ ಎ ಮೆಟಲ್ ಆಬ್ಜೆಕ್ಟ್ಸ್ which are placed in the uterus of a female. Which of the following devices is a hormone releasing intrauterine devices ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಮ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಇರ್ಬೋದು, ಅಲಾಂಗ್ ವಿತ್ ಎ ಮೆಟಲ್ಸ್ ಆಬ್ಜೆಕ್ಟ್ಸ್ ಇರ್ಬೋದು, ಪ್ಲೇಸ್ಡ್ ವಿತ್ ಇನ್ ದಿ ಯುಟರೈನ್ ಕ್ಯಾವಿಟಿ ಆಫ್ ಎ ಫೀಮೇಲ್. ಇಲ್ಲಿ ಮಾಡಿದೀವಿ ನಾವು ಪ್ಲೇಸ್ಮೆಂಟ್ ಯುಟರಸ್ ಪಾರ್ಟ್ ಆಫ್ ದಿ ಫೀಮೇಲ್ ಅಲ್ಲಿ ಪ್ಲೇಸ್ ಆಗಿರೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎನ್ ಹಾರ್ಮೋನ್ ರಿಲೀಸಿಂಗ್ ಇಂಟ್ರಾಯುಟರೈನ್. ಜಸ್ಟ್ ಅದೆಲ್ಲ ಡೈರೆಕ್ಟ್ ಆಗಿ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಇಂಟ್ರಾಯುಟರೈನ್ ಡಿವೈಸಸ್ ಅಂತ ಕೇಳಿದ್ರೆ ಆಗೋದು. ಬೇಸಿಕಲಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಅಲ್ಲಿ ಆಪ್ಷನ್ ಎ ಕಾಪರ್ ರಿಲೀಸಿಂಗ್ ಅಂತ ಇದೆ, CUT ಅಂತ ಕರಿತೀವಿ ಇದು, ಅಂಡ್ LNG-20 ಅಂತ ಕರಿತೀವಿ, ರಿಲೀಸ್ ಆಫ್ ಹಾರ್ಮೋನ್ ಅನ್ನೋದು, ಅಂಡ್ ಲಿಪ್ಸ್ ಲೂಪ್ ಅಂತ ಇದೆ, ನಾನ್ ಮೆಡಿಕೇಟೆಡ್ ಅಲ್ಲಿ ಬರ್ತಕ್ಕಂಥದ್ದು, ಮಲ್ಟಿಲೋಡ್ 375 ಅಂತ ಇದೆ, ಸೊ ಇದು ಕೂಡ ಅಷ್ಟೇ ಕಾಪರ್ ರಿಲೀಸಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಅವ್ರು ಕೇಳಿರ್ತಕ್ಕಂಥ ನಮ್ಗೆ IUD ಹಾರ್ಮೋನ್ ರಿಲೀಸಿಂಗ್. ಸೊ ದ ಹಾರ್ಮೋನ್ ರಿಲೀಸಿಂಗ್ IUD ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಹಾರ್ಮೋನ್ ನ ರಿಲೀಸ್ ಮಾಡ್ತಕ್ಕಂಥ IUD ಯಾವ್ದಿರೋದು ನಮ್ಗೆ LNG-20 ಅಂತ ಕರಿತೀವಿ. ಅಂಡ್ ಕಾಪರ್ ಟಿ ಅನ್ನೋದು ಯಾವ್ದು ಗ್ರೂಪ್ ಅಲ್ಲಿ ಬರುತ್ತೆ ನಮ್ಗೆ, ಕಾಪರ್ ರಿಲೀಸಿಂಗ್ IUD ಅಲ್ಲಿ ಬರುತ್ತೆ. ಲಿಪ್ಸ್ ಲೂಪ್ ಅನ್ನೋದು ಬರ್ತಕ್ಕಂಥ ಗ್ರೂಪ್ ಬಂದ್ಬಿಟ್ಟು ನಾನ್ ಮೆಡಿಕೇಟೆಡ್ IUDs ಅಂತ ಕರಿತೀವಲ್ಲ ಅದ್ರಲ್ಲಿ ಬರುತ್ತೆ. ಅಂಡ್ ಅಗೇನ್ ಮಲ್ಟಿಲೋಡ್ 375 ಅನ್ನೋದು ಕೂಡ ಅಷ್ಟೇ, ದೇ ವಿಲ್ ಬಿ ರಿಲೇಟೆಡ್ ಟು ದಿ ಕಾಪರ್ ರಿಲೀಸಿಂಗ್ IUD ಅಲ್ಲಿ ಬರ್ತಕ್ಕಂಥ ಪಾಯಿಂಟ್. ಸೊ ಹಾರ್ಮೋನ್ ರಿಲೀಸಿಂಗ್ IUDs ಎಕ್ಸಾಂಪಲ್ LNG-20 only. So the correct option for the question number 48, B will be the correct. Okay na. Next we'll coming to the question number 49 ತಗೊಳ್ಳಿ. If the vasa differential of a man are surgically removed ಅಂತ ಇದೆ. ಈ ವ್ಯಾಸ ಡಿಫರೆನ್ಷಿಯಲ್ ನಾನು ಏನಾದ್ರೂ ಸರ್ಜಿಕಲಿ ರಿಮೂವ್ ಮಾಡಿದ್ರೆ ಏನಾಗೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ದಿ ಮೆಕ್ಯಾನಿಸಮ್, ಅಲ್ಲೇನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾ? ಸೊ ಆಪ್ಷನ್ ಎ ಸ್ಪಾಮಟೋಜೆನಿಸಿಸ್ ಅಂತ ಇದೆ. ಸ್ಪಾಮಟೋಜೆನಿಸಿಸ್ ಮೆಕ್ಯಾನಿಸಮ್ ಏನು, ನಮಗೆ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಏನಂತ ಅರ್ಥ, ಸ್ಪರ್ಮ್. ಈಗ ನಾನು ವ್ಯಾಸ ಡಿಫರೆನ್ಷಿಯನ್ ಡೈರೆಕ್ಟ್ ಆಗಿ ಸರ್ಜಿಕಲ್ ಇಂದ ರಿಮೂವ್ ಮಾಡಿದಾಗ ಸ್ಪರ್ಮ್ ಪ್ರೊಡಕ್ಷನ್ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಸೊ ಡೆಫಿನೆಟ್ಲಿ ಇಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್, ಬಿಕಾಸ್ ಈ ಸ್ಪರ್ಮಟೋಜೆನಿಸಿಸ್ ಅನ್ನೋ ಮೆಕ್ಯಾನಿಸಮ್ ಕಂಡಕ್ಟ್ ಆಗ್ತಕ್ಕಂಥದ್ದು ಇಲ್ಲಿ ವಿತ್ ಇನ್ ದಿ ಟೆಸ್ಟಿಸ್ ಪಾರ್ಟ್ ಅಲ್ಲಿ ಕಂಡಕ್ಟ್ ಆಗುತ್ತೆ. ಬಟ್ ಇಲ್ಲಿ ದ ವ್ಯಾಸ ಡಿಫರೆನ್ಸ್ ಅನ್ನೋ ಪಾರ್ಟ್ ಏನಿದೆಯಲ್ಲ, ಇಟ್ ಈಸ್ ಕಮ್ಸ್ ಅಂಡರ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಕವರ್ ಆಗಿರ್ತಕ್ಕಂಥ ಸಿಸ್ಟಮ್ ಅದಷ್ಟೇ. ಸೊ ಈ ಪಾರ್ಟ್ ನ ಮಾತ್ರ ಏನ್ ಮಾಡ್ತಾ ಇದ್ದೀನಿ ನಾನು, ಈ ಲೊಕೇಶನ್ ಅಲ್ಲಿ ಕಟ್ ಅಂಡ್ ರೀಟ್ಯಾಗ್ ಮಾಡ್ತಾ ಇರೋದು ಅಷ್ಟೇ. ಸೊ ಈ ಪಾರ್ಟ್ ನಾನು ಕಟ್ ಅಂಡ್ ರೀಟ್ಯಾಗ್ ಮಾಡಿದೀನಿ ಅಂದ್ರೆ ಮೆಕ್ಯಾನಿಸಮ್ ಆಗ್ತಕ್ಕಂಥದ್ದು ಸ್ಪರ್ಮ್ ಪ್ರೊಡಕ್ಷನ್ ವಿತ್ ಇನ್ ದಿ ಟೆಸ್ಟಿಸ್ ಅಲ್ಲಿ ಆಗ್ತಕ್ಕಂಥ ಒಂದು ಮೆಕ್ಯಾನಿಸಮ್. ಸೊ ದಟ್ ದ ಸ್ಪರ್ಮಟೋಜೆನಿಸಿಸ್ ವಿಲ್ ನಾಟ್ ಎಫೆಕ್ಟ್, ಯಾವುದೇ ಕಾರಣಕ್ಕೂ ಸ್ಪರ್ಮಟೋಜೆನಿಸಿಸ್ ಗೆ ಎಫೆಕ್ಟ್ ಆಗಲ್ಲ. ಇದು ಫಸ್ಟ್ ಆಪ್ಷನ್. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ಕೊಳ್ಳಿ, ದ ಸೆಮೆನ್ ವಿಲ್ ಬಿ ವಿತೌಟ್ ಸ್ಪರ್ಮ್ ಅಂತ ಇದೆ. ಸೊ ಸೆಮೆನ್ ವಿಲ್ ಬಿ ವಿತೌಟ್ ಸ್ಪರ್ಮ್ ಅಂತ ತಗೊಂಡಾಗ ನಿಮಗೆ ಗೊತ್ತಿರ್ಬೇಕಾಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ವಾಟ್ ಯು ಮೀನ್ ಬೈ ದಿ ಸೆಮೆನ್. ಸೆಮೆನ್ ಅಂದ್ರೆ ಮೀನಿಂಗ್ ಏನು ಅಂತ ಗೊತ್ತಿರ್ಲಿ. ದ ಸೆಮೆನ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಏನ್ ಪ್ರೆಸೆನ್ಸ್ ಇದೆ ಅಂತಂದ್ರೆ ಸಮ್ ಕೈಂಡ್ ಆಫ್ ಎ ಸ್ಪರ್ಮ್. ಓಕೆನಾ, ಸ್ಪರ್ಮ್ ಸೆಲ್ಸ್ ಇದಾವೆ ವಿತ್ ಕಾಂಬಿನೇಷನ್ ಆಫ್ ಎ ಸಮ್ ಕೈಂಡ್ ಆಫ್ ಎ ಸೆಮೈನಲ್ ಫ್ಲೂಯಿಡ್ ಅಂತ ಕರಿತೀವಿ, ಸೆಮೈನಲ್ ಪ್ಲಾಸ್ಮಾ ಅಂತ ಕರಿತೀವಿ. So the plasm with respect to the sperm
ಫಾರ್ಮೇಶನ್ ಆಫ್ ಏನಾಯ್ತು ನನಗೆ ಅಲ್ಲಿ ಸೆಮೆನ್ ಆಯ್ತು. ಸೊ ಇಲ್ಲಿ ಸೆಮೆನ್ ಅಲ್ಲೇ 10% ಆಫ್ ಸ್ಪರ್ಮ್ ಪ್ರೆಸೆನ್ಸ್ ಇತ್ತು ಅಂದ್ರೆ ಅಂಡ್ ರಿಮೈನಿಂಗ್ ಪರ್ಸೆಂಟ್ ಆಫ್ 90% ಏನಿರುತ್ತೆ ಸೆಮೈನಲ್ ಫ್ಲೂಯಿಡ್ ಪ್ರೆಸೆನ್ಸ್ ಇರುತ್ತೆ. ಸೆಮೈನಲ್ ಪ್ಲಾಸ್ಮಾ ಮಾತ್ರನೇ ಪ್ರೆಸೆನ್ಸ್ ಇರುತ್ತೆ. ಸೊ ಕಾಂಪೋಸಿಷನ್ ಆಫ್ ಸೆಮೈನಲ್ ಫ್ಲೂಯಿಡ್ ಅಂತ ತಗೊಂಡಾಗ ನಾವ್ ಏನೇನ್ ಸ್ಟಡಿ ಮಾಡ್ತೀವಿ, ಕ್ಯಾಲ್ಸಿಯಂ ಇದೆ, ಫ್ರಕ್ಟೋಸ್ ಇದೆ, ಅಗೇನ್ ಸರ್ಟನ್ ಟೈಪ್ ಆನ್ ಎನ್ಸೈಮ್ಸ್ ವಿಲ್ ಬಿ ಪ್ರೆಸೆನ್ಸ್ ಅಂತ ಕೊಟ್ಟಿದ್ದೀವಿ. ದಟ್ ಈಸ್ ಎ ಕಾಂಪೋಸಿಷನ್ ಆಫ್ ಎ ಕೊಟ್ಟಿರ್ತಕ್ಕಂಥ ಸೆಮೈನಲ್ ಪ್ಲಾಸಮ್ದಲ್ಲಿ. ಸೊ ಇಲ್ಲಿ ನಾ ಸ್ಪರ್ಮ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಸೈಟ್ ಟೆಸ್ಟಿಸ್ ಆಗಿರೋದ್ರಿಂದ ಸ್ಪರ್ಮ್ ವಿಲ್ ಬಿ ಪ್ರೆಸೆನ್ಸ್ ವಿತ್ ಇನ್ ದಿ ಟೆಸ್ಟಿಸ್. ಸೊ ಬಟ್ ಇಲ್ಲಿ ಸೆಮೈನಲ್ ಫ್ಲೂಯಿಡ್ ಅಲಾಗಿರುತ್ತೆ ಸೆಮೈನಲ್ ಪ್ಲಾಸಮ್ ಅಂತ ಏನ್ ಕೊಟ್ಟಿದೀವಿ that will be produces from the different glands of a male reproductive system. ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ತಗೊಂಡಾಗ 3 ಇಂಪಾರ್ಟೆಂಟ್ ಗ್ಲಾಂಡ್ಸ್ ನ ಸ್ಟಡಿ ಮಾಡ್ತೀವಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಆಗಿ. ಫಸ್ಟ್ ಒಂದು ಲೈಕ್ ಸೆಮೈನಲ್ ವೆಸಿಕಲ್ ಅನ್ನೋ ಒಂದು ಗ್ಲ್ಯಾಂಡ್ ಇದೆ. ಅಂಡ್ ಅಗೇನ್ ಸೆಕೆಂಡ್ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಬರುತ್ತೆ, ಇದು ಸೆಕೆಂಡ್ ಇಂಪಾರ್ಟೆಂಟ್ ಗ್ಲ್ಯಾಂಡ್. ಅಂಡ್ ಥರ್ಡ್ ಒನ್ ವಿಲ್ ಬಿ ಎ ಬೇಸಿಕಲಿ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತ ಕರಿತೀವಿ, ಆರ್ ಆಲ್ಸೋ ವಿ ಕ್ಯಾನ್ ಕಾಲ್ ಕಾಫರ್ಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಬೈ ದಿ ಕಾಂಬಿನೇಷನ್ ಆಫ್ ಸೆಮೈನಲ್ ವೆಸಿಕಲ್ ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ದೇ ವಿಲ್ ಬಿ ಫಾರ್ಮೇಶನ್. ಏನ್ ಕೆಮಿಕಲ್ ಪ್ರೊಡಕ್ಷನ್ ಆಗಿದೆ ನಮ್ಗಲ್ಲಿ ಸೆಮೈನಲ್ ಪ್ಲಾಸಮ್ ಫಾರ್ಮೇಶನ್ ಆಗಿರುತ್ತೆ. ಅಂಡ್ ನಾವು ಕಟ್ ಮಾಡ್ತಕ್ಕಂಥ ಪಾರ್ಟ್ ವ್ಯಾಸ ಡಿಫರೆನ್ಸ್ ಇರೋದ್ರಿಂದ ನಮಗೆ ಏನ್ ಪ್ರೆಸೆನ್ಸ್ ಇರಲ್ಲ, ಸ್ಪರ್ಮ್ ಮಾತ್ರನೇ ಪ್ರೆಸೆನ್ಸ್ ಇರಲ್ಲ. ಅಂಡ್ ರಿಮೈನಿಂಗ್ ಪಾರ್ಟ್ಸ್ ಏನಿದಾವೆ ಸೆಮೈನಲ್ ಫ್ಲೂಯಿಡ್ ವಿಲ್ ಬಿ ಡೆಫಿನೆಟ್ಲಿ ಪ್ರೆಸೆನ್ಸ್ ಅಂತ ಕೊಟ್ಟಿದ್ವಿ. So automatically the correct option for the surgical differentiation of vasa efferential remove ಮಾಡಿದ್ರೆ the semen will be without sperm ಅನ್ನೋದೇ ಪರ್ಫೆಕ್ಟ್ ಆನ್ಸರ್. ಓಕೆನಾ? ಅಂಡ್ ಸಿ ಚೆಕ್ ಮಾಡ್ಕೊಳ್ಳಿ, the sperm will be a non motile ಅಂತ ಇದೆ. ಇಲ್ಲಿ ಯಾವುದೇ ಮೊಟಿಲಿಟಿ ಪವರ್ ನ ನಾವು ಸರ್ಜಿಕಲ್ ಮೆಥಡ್ ಇಂದ ವ್ಯಾಸ ಡಿಫರೆನ್ಷಿಯಲ್ ಕಟ್ ಮಾಡೋದ್ರಿಂದ ಬರಲ್ಲ. ಆಲ್ ದಿ ಅಬವ್ ಅನ್ನೋದು ಕೂಡ ಟೋಟಲಿ ರಾಂಗ್ ಸ್ಟೇಟ್ಮೆಂಟ್. ಅದು ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಅಲ್ಲಿ ಯಾವ್ದು ನಮಗೆ, so option B will be the correct one for the question number 49 because of the 7 will be without any kind of sperm ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 50 ದಲ್ಲಿ which of the following statement is correct for the mechanism of fertilization. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ with respect to the sterilization ಅಂತ ತಗೊಂಡಾಗ of method related to the contraception ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ which statement will be true, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬೇಕಂತ ಚಾನ್ಸಸ್ ಇರಬಹುದು ಜಸ್ಟ್ ನೋಡ್ಕೊಂಡ್ರೆ ನಾವು. ಸೊ ಇಲ್ಲಿ ಸೊ ವಿಲ್ ಕಮಿಂಗ್ ಟು ದಿ ಕ್ವಶನ್ ನಂಬರ್ ಅಲ್ಲಿ ಸೊ ನಾವು ನೋಡ್ತಕ್ಕಂಥದ್ದು ಏನು ಕರೆಕ್ಟ್ ಫಾರ್ ದಿ ಸ್ಟೆರಿಲೈಸೇಷನ್ ಮೆಥಡ್. ಯಾವ ಮೆಥಡ್ ನ ನಾವು ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಬಿ ಕಂಡಕ್ಟೆಡ್ ಸ್ಟೆರಿಲೈಸೇಷನ್ ಮೆಕಾನಿಸಮ್. ಸೊ ಇಲ್ಲಿ ಎಂತ ಮೆಕಾನಿಸಮ್ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಏನ್ ಸ್ಟೇಟ್ಮೆಂಟ್ ರಿಲೇಟೆಡ್ ಇರುತ್ತೆ ಸ್ಟೆರಿಲೈಸೇಷನ್ ಅಂತ ತಗೊಂಡಾಗ ಬೇಸಿಕಲಿ ಏನ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತಂದ್ರೆ ಸೊ ಇಲ್ಲಿ ಆಪ್ಷನ್ ಎ ನೋಡ್ಕೊಳ್ಳಿ ಏನ್ ಆಗ್ಬೋದು ಡ್ರಾಬ್ಯಾಕ್ಸ್ ರಿಲೇಟೆಡ್ ಟು ದಿ ಮೆಕಾನಿಸಮ್ ಆಫ್ ಲೈಕ್ ಸ್ಟೆರಿಲೈಸೇಷನ್ ಅಂತ ಬಂದಾಗ ಇಟ್ ಬ್ಲಾಕ್ಸ್ ದಿ ಎಂಟ್ರಿ ಆಫ್ ಸ್ಪರ್ಮ್ ಥ್ರೂ ದಿ ಸರ್ವಿಕ್ಸ್. ಫಸ್ಟ್ ಇಂಪಾರ್ಟೆಂಟ್ ಸ್ಟೆರಿಲೈಸೇಷನ್ ಕಂಡಕ್ಟ್ ಆಗಿದೆ, ಆ ಸ್ಟೆರಿಲೈಸೇಷನ್ ಕಂಡಕ್ಟ್ ಆದ್ರೆ ಅದೇನ್ ಬ್ಲಾಕ್ ಮಾಡುತ್ತೆ ಅಂತ ಹೇಳಿದೀವಿ, it block the entry of a sperm through the help of a cervix. ಇದು ಪಾಯಿಂಟ್ ನಂಬರ್ 1. and will coming to the point number 2 ನೋಡ್ಕೊಳ್ಳಿ ಇಲ್ಲಿ it makes the uterus unsuitable for the implantation. ಇದೇನ್ ಮಾಡ್ತಾ ಇರೋ ಸ್ಟೆರಿಲೈಸೇಷನ್ ಅಂತ ತಗೊಂಡಾಗ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಶನ್ ಅಂತ ಕೊಟ್ಟಿದ್ದೀವಿ ನಾವು. ಇದೇನಾದ್ರೂ ಸೂಟೆಬಿಲಿಟಿ ಇದನ್ನ ಅನ್ಸೂಟೇಬಲ್ ಫಾರ್ ದಿ ಇಂಪ್ಲಾಂಟೇಶನ್ ಅಂತ ಏನಾದ್ರೂ ಕೊಡಬೇಕಾಗುತ್ತಾ ವಿತ್ ಸ್ಟೆರಿಲೈಸೇಷನ್ ಇಂದ, ಇದು ಕೂಡ ರಿಲೇಟೆಡ್ ಇಲ್ಲ. ಇಂಪ್ಲಾಂಟೇಶನ್ ಅನ್ನೋದೇ ಡಿಫರೆಂಟ್, ಫರ್ಟಿಲೈಸೇಷನ್ ಆಗ್ತಕ್ಕಂಥ ಮೆಕಾನಿಸಮ್. ಬಟ್ ಇಲ್ಲಿ ಆಲ್ರೆಡಿ ಸ್ಟೆರಿಲೈಸೇಷನ್ ಮಾಡಿದೀವಿ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೆ ಏನಾಗ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಪರ್ಸನ್ ಸ್ಪರ್ಮ್ ಕ್ಯಾಲಿಬ್ರಿಟಿ ಇಲ್ಲ, ಅಲ್ಲಿರ್ತಕ್ಕಂಥ ಸ್ಪರ್ಮ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅಥವಾ ಎಗ್ ಮೂವ್ಮೆಂಟ್ ಆಗ್ತಾ ಇಲ್ಲ, ಎಗ್ಗೆ ಪ್ರೊಡಕ್ಷನ್ ಆಗಿಲ್ಲ ಅಂತ ಅರ್ಥ ಅದ್ರಲ್ಲಿ. ಸೊ ಸ್ಟೇಟ್ಮೆಂಟ್ 3 ನೋಡ್ಕೊಳ್ಳಿ, ಇಟ್ ಮೇಕ್ಸ್ ದಿ ಸರ್ವಿಕ್ಸ್ ಬೇಸಿಕಲಿ ಅನ್ಕಂಜೈಂಟಲ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಪರ್ಮ್ಸ್ ಅಂತ ಇದೆ. ರಿಕಗ್ನೈಸೇಷನ್ ಅಂತ ಕರಿತೀವಿ ಸರ್ವಿಕ್ಸ್ಗೂ ವಿತ್ ರೆಸ್ಪೆಕ್ಟ್ ಟು ದಿ ಸ್ಪರ್ಮ್ ಅಲ್ಲಿ ಆಗ್ತಕ್ಕಂಥ ಮೆಕಾನಿಸಮ್. ಅಂಡ್ ಆಪ್ಷನ್ ಡಿ ಅಲ್ಲಿ ಇಟ್ ಬ್ಲಾಕ್ ದಿ ಸರ್ವಿಕ್ಸ್ ಬೇಸಿಕಲಿ ಅನ್ರಿಕಗ್ನೈಸೇಷನ್ ಆಫ್ ಎ ಓವಾ ವಿತ್ ದ ಫಾರ್ಮ್ ಆಫ್ ಟೆಸ್ಟಿಸ್ ಅಲಾಂಗ್ ವಿತ್ ಎ ಓವರೀಸ್ ವಿಚ್ ಇಸ್ ರೆಸ್ಪೆಕ್ಟಿವ್ಲಿ.
ಸೊ ಇಲ್ಲಿ ಕೇಳಿರ್ತಕ್ಕಂತ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಿ ಮೆಕ್ಯಾನಿಸಮ್ ಏನಪ್ಪಾ ಅಂತಂದ್ರೆ ಐಡೆಂಟಿಫಿಕೇಶನ್ ವಿಚ್ ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದಿ ಸ್ಟೆರಿಲೈಸೇಷನ್. ಏನ್ ಆಗ್ಬೋದು ಸ್ಟೆರಿಲೈಸೇಷನ್ ಅಂತಂದ್ರೆ ಮೀನಿಂಗ್ ಇಷ್ಟೇ, ಯಾವುದೇ ಕಾರಣಕ್ಕೂ ಏನಾಗ್ತಾ ಇಲ್ಲ ಅಲ್ಲಿ ಬೇಸಿಕಲಿ ಬ್ಲಾಕ್ ದಿ ಎಂಟ್ರಿ ಆಫ್ ಸ್ಪರ್ಮ್. ಸ್ಪರ್ಮ್ ಏನಾಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ತಾ ಇದೆ. ಆರ್ ದಿ ಓವಾ ಫ್ರಮ್ ದಿ ಟೆಸ್ಟೀಸ್ ಇರ್ಬೋದು, ಓವರಿ ರೆಸ್ಪೆಕ್ಟಿವ್ಲಿ ಅಂತ ಕರಿತೀವಿ. ಬೇಸಿಕಲಿ ನಮ್ಗೆ ಆಗ್ತಕ್ಕಂಥ ಮೆಕಾನಿಸಮ್ ಯಾವ್ದಕ್ಕೆ ರಿಲೇಟೆಡ್ ಇಲ್ಲಿ. ಸೊ ಟೋಟಲಿ ಇಟ್ ಬ್ಲಾಕ್ ದಿ ಎಂಟ್ರಿ ಆಫ್ ಸ್ಪರ್ಮ್. ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇದೆ, ಮೇಲ್ಸ್ ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗಿದೆ, ಅಗೇನ್ ದ ಫಿಮೇಲ್ಸ್ ಅಲ್ಲಿ ಎಗ್ ಪ್ರೊಡಕ್ಷನ್ ಆಗಿದೆ. ಬಟ್ ಈ ಎಗ್ ಸ್ಪರ್ಮ್ ಏನಾಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಅಲ್ಲಿ ಏನ್ ಕಂಡಕ್ಟ್ ಆಗಿದೆ ಮೆಕಾನಿಸಮ್, ಸ್ಟೆರಿಲೈಸೇಷನ್ ಅನ್ನೋ ಒಂದು ಟೆಕ್ನಿಕ್ ಕಂಡಕ್ಟ್ ಮಾಡಿದೀವಿ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಆಗಿ ಬರುತ್ತೆ ನಮಗೆ, ಇಟ್ ವಿಲ್ ಬಿ ಟೋಟಲಿ ಬ್ಲಾಕ್ ದಿ ಎಂಟ್ರಿ ಆಫ್ ಸ್ಪರ್ಮ್ ವಿತ್ ಇನ್ ದಿ ಸರ್ವಿಕಲ್ ಜಂಕ್ಷನ್. ಬಟ್ ಅಲ್ಲಿ ಸೆಮೆನ್ ಇರುತ್ತೆ, ಆ ಸೆಮೆನ್ ಅಲ್ಲಿ ವಿತೌಟ್ ಸ್ಪರ್ಮ್ ಅನ್ನೋದನ್ನ ಮೇಜರ್ ಆಗಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ನಮಗೆ ಕ್ವಶನ್ ನಂಬರ್ 50 ಅಂತ ಬಂದಾಗ ದ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್. ಸೊ ದಿಸ್ ಇಸ್ ದಿ ಕ್ವಶನ್ ನಂಬರ್ 50. Next we will coming to the question number, just question number 50 ಕಂಪ್ಲೀಟ್ ಆಯ್ತು. ಕ್ವಶನ್ ನಂಬರ್ 51 ನೋಡ್ಕೊಳ್ಳೋಣ ಈಗ. ವಿಚ್ ಪಾರ್ಟ್ ಆಫ್ ದಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಕಟ್ ಅಂಡ್ ದೆನ್ ಟೈಡ್ ಡ್ಯೂರಿಂಗ್ ದಿ ವ್ಯಾಸೆಕ್ಟಮಿ. ಇಲ್ಲಿ ಆಲ್ರೆಡಿ ನಾವು ಪ್ರೀವಿಯಸ್ ಅಲ್ಲಿ ಸ್ಲೈಡ್ ಅಲ್ಲಿ ನೋಡಿದಾಗ ಸ್ಟೆರಿಲೈಸೇಷನ್ ಅಂತ ವರ್ಡ್ ಇತ್ತು. ಅದ್ರ ಪ್ರೀವಿಯಸ್ ಆಗಿ ಕ್ವಶನ್ ನೋಡಿದಾಗ ನಮಗೆ ವ್ಯಾಸ ಎಫರೆನ್ಷಿಯಾ ವಿ ಕ್ಯಾನ್ ಬಿ ಸರ್ಜಿಕಲಿ ರಿಮೂವ್ಡ್ ಅಂತ ಕೊಟ್ಟಿದೀವಿ. ಅಂಡ್ ಇಲ್ಲಿ ರಿಲೇಟೆಡ್ ಟು ದಿ ಐಯುಡಿಸ್ ಬಗ್ಗೆ ಕೊಟ್ಟಿದ್ದಾರೆ. ಬಟ್ ಈ ಕ್ವಶನ್ ನಂಬರ್ 49 ಸರ್ಜಿಕಲ್ ಮೆಥಡ್ ಅಂಡ್ ಕ್ವಶನ್ ನಂಬರ್ 50 ತಗೊಂಡಾಗ, ಸೊ ಇವೆರಡಕ್ಕೂ ರಿಲೇಟೆಡ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮೆಕಾನಿಸಮ್ಸ್ ನಾವು ಸ್ಟಡಿ ಮಾಡೋದಾದ್ರೆ ವಿತ್ ರಿಲೇಷನ್ ಆಫ್ ಎ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಎರಡಕ್ಕೂ ಇಂಟರ್ಲಿಂಕ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಜಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ವ್ಯಾಸೆಕ್ಟಮಿ ಅಂತ ಇದೆ ವರ್ಡ್. ಸೊ ಇಲ್ಲಿ ವರ್ಡ್ ವ್ಯಾಸೆಕ್ಟಮಿ ಅಂತಂದ್ರೆ ಮೀನಿಂಗ್ ನೆನ್ಪಿಟ್ಕೊಳ್ಳಿ. ವ್ಯಾಸ ಡಿಫರೆನ್ಸ್ ಏನ್ ಮಾಡ್ತಾ ಇದ್ದೀನಿ ನಾನಲ್ಲಿ, ಕಟ್ ಅಂಡ್ ರೀಟ್ಯಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ, ಆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಸಮ್ ಪಾರ್ಟ್ ಆಫ್ ವಿ ಕ್ಯಾನ್ ಬಿ ರಿಮೂವ್, ಅದನ್ನ ರೀಟ್ಯಾಗ್ ಮಾಡಿದೀನಿ. ಅಂಡ್ ದಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದಪ್ಪ ಅಂತ ಕರಿತೀವಿ ನಾವು ಕಾಮನ್ ಆಗಿ ನೋಡೋದಾದ್ರೆ, ಸೊ ದಟ್ ಈಸ್ ಇಂಡಿಕೇಟ್ ಫಾರ್ ದಿ ವ್ಯಾಸ ಡಿಫರೆನ್ಸ್ ಅಂತ ಕರಿತೀವಿ. ವ್ಯಾಸ ಎಫರೆನ್ಷಿಯಾ ಇದೆ ಅಂಡ್ ಯುರೆಥ್ರಾ ಇದೆ, ಟೆಸ್ಟಿಸ್ ಇದೆ. ಬಟ್ ನಾವು ಕಟ್ ಮಾಡ್ತಕ್ಕಂಥ ಲೊಕೇಶನ್, ಸೊ ದಿಸ್ ಇಸ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದು, ಓಕೆನಾ. ಅಂಡ್ ಈ ಪಾರ್ಟ್ ಅಂತ ತಗೊಂಡ್ರೆ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಎ ಏನ್ ಕೊಟ್ಟಿದೀವಿ ಇಲ್ಲಿ, ಯುರಿನರಿ ಬ್ಲಾಡರ್ ಅಂತ ನೋಡ್ಬೋದು ನಾವು. ಅಂಡ್ ಹಿಯರ್ ದೇರ್ ಇಸ್ ಎ ಪೇರ್ ಆಫ್ ಟೆಸ್ಟಿಸ್ ವಿಲ್ ಬಿ ಪ್ರೆಸೆಂಟ್. ಅಂಡ್ ದ ಪೇರ್ ಆಫ್ ಟೆಸ್ಟಿಸ್ ಕವರ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಏನಿದೆ, ಸೊ ದೀಸ್ ಸ್ಟ್ರಕ್ಚರ್ಸ್ ವಿ ಕ್ಯಾನ್ ಕಾಲ್, ಇದಕ್ಕೆ ಏನಂತ ಕೊಟ್ಟಿದ್ದೀವಿ ನಾವು, ವ್ಯಾಸ್ ಎಫರೆನ್ಷಿಯಾ ಅಥವಾ ವ್ಯಾಸ್ ಡಿಫರೆನ್ಸ್. ವ್ಯಾಸ್ ಎಫರೆನ್ಷಿಯಾ ಅನ್ನೋದು ಇಂಟರ್ನಲ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಸ್ಟ್ರಕ್ಚರ್ ಅವು. ಬಟ್ ವ್ಯಾಸ್ ಡಿಫರೆನ್ಸ್ ಅನ್ನೋದು ಇಲ್ಲಿ ಬರ್ದಿರ್ತಕ್ಕಂಥ ಲಾಂಗ್ ಎಲಾಂಗೇಟೆಡ್ ಟ್ಯೂಬ್ ಇದು. ಸೊ ಈ ಪಾರ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಕಟ್ ಅಂಡ್ ರೀಟ್ಯಾಗ್ ಮಾಡಿದೀನಿ ಇನ್ ಎ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ. ಸೊ ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಏನಂತ ಕರಿತೀವಿ ವರ್ಡ್ ನಾವು, ವ್ಯಾಸೆಕ್ಟಮಿ. ವ್ಯಾಸ ಡಿಫರೆನ್ಸ್ ನ ಕಟ್ ಅಂಡ್ ರೀಟ್ಯಾಗ್ ಮಾಡಿದ್ರೆ ವ್ಯಾಸೆಕ್ಟಮಿ. ಇಲ್ಲಿ ಯಾವುದೇ ಕಾರಣಕ್ಕೂ ಯುರೆಥ್ರಾಗಾಯ್ತು, ಟೆಸ್ಟಿಸಿಗಾಯ್ತು, ವ್ಯಾಸ್ ಎಫರೆನ್ಷಿಯಾಗಾಯ್ತು ನಾವು ಇಂಟ್ರಾಕ್ಟ್ ಮಾಡ್ತಾ ಇಲ್ಲ. ಇಂಟ್ರಾಕ್ಟ್ ಮಾಡ್ತಕ್ಕಂಥ ಪೋರ್ಷನ್ ಬಂದ್ಬಿಟ್ಟು ಆಪ್ಷನ್ ಬಿ ವ್ಯಾಸ ಡಿಫರೆನ್ಸ್ ಓನ್ಲಿ. ಸೊ ದಿಸ್ ಇಸ್ ದಿ ಕ್ವಶನ್ ನಂಬರ್ 51. ನೆಕ್ಸ್ಟ್ ವಿಲ್ ಕಮಿಂಗ್ ಟು ದಿ ಕ್ವಶನ್ ನಂಬರ್ 52. ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಕೊಟ್ಟಿದ್ದಾರೆ, ಕಾಲಮ್ ನಂಬರ್ 1 ಅಂಡ್ ಕಾಲಮ್ ನಂಬರ್ 2 based on the some kind of abnormal conditions of males ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇವು. ಜಸ್ಟ್ ಇಲ್ಲಿ ನೋಡೋದಾದ್ರೆ ಕಾಲಮ್ ನಂಬರ್ 1 ಆಲಿಗೋಸ್ಪೋಮಿಯಾ ಅಂಡ್ ಸೆಕೆಂಡ್ ಒನ್ ಪಾಲಿಸ್ಪೋಮಿ ಅಂಡ್ ಸಿ ಅಜೋಸ್ಪೋಮಿಯಾ, ದ ಡಿ ವಿಲ್ ಬಿ ಸ್ಪರ್ಮೆಟಿಡ್. ಅಂಡ್ ಕಾಲಮ್ ನಂಬರ್ 2 ನೋಡ್ಕೊಳ್ಳಿ, immature sperm cell, a few sperm cells, the egg entry by the mini sperm and absence of a sperm ಅಂತ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ದಿ ಮ್ಯಾಚ್ ದಿ ಫಾಲೋಯಿಂಗ್, ಇಲ್ಲಿ ಡೆಫಿನಿಷನ್ಸ್ ಇಲ್ಲ, ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಇದಾವೆ. ವಿತ್ ಯು ಹ್ಯಾವ್ ಟು ಫೈಂಡ್ ಔಟ್ ಮೆಕಾನಿಸಮ್ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಸ್ಟೇಟ್ಮೆಂಟ್ ನಂಬರ್ 1 ಇಲ್ಲಿ ಆಲಿಗೋಸ್ಪೋಮಿಯಾ ಅಂತ ಮೆನ್ಷನ್ ಆಗಿದೆ ವರ್ಡ್. ಆಲಿಗೋಸ್ಪೋಮಿಯಾ ಅಂದ್ರೆ ಮೀನಿಂಗ್ ದ ಕ್ವಾಂಟಿಟಿ ಆಫ್ ದಿ ಸ್ಪರ್ಮ್
ದೇರ್ ಇಸ್ ಎ ವೆರಿ ಫ್ಯೂ ಅಂತ ಅರ್ಥ. ಲೆಸ್ ಕ್ವಾಂಟಿಟಿ ಪ್ರೊಡಕ್ಷನ್ ಆಗ್ತಾ ಇದೆ ಸ್ಪರ್ಮ್ ಅಂತ ಬಂದ್ರೆ ಅದಕ್ಕೆ ಏನಂತ ಕೊಡ್ಬೇಕು ನಾವು ಡಿಸೆಬಿಲಿಟಿಗೆ? ಆಲಿಗೋಸ್ಪರ್ಮಿಯಾ ಅಂತ ಕರಿತೀವಿ. ಹೆಂಗೆ ಇದು? ಎಕ್ಸಾಂಪಲ್, ಈಗ 4 ml ಆಗುತ್ತೆ ಪರ್ ಎಜಾಕ್ಯುಲೇಷನ್ ಅಲ್ಲಿ, ಅಂಡ್ ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಎ 400 ಮಿಲಿಯನ್ಸ್ ಆಫ್ ಸ್ಪರ್ಮ್ ಇದೆ. ಬಟ್ ವಿಲ್ ಕಮಿಂಗ್ ಟು ದಿ ಆಲಿಗೋಸ್ಪರ್ಮಿಯಾ ಕಂಡೀಷನ್ಸ್ ಅಂತ ಬಂದಾಗ, ದ ಕ್ವಾಂಟಿಟಿ ಆಫ್ ಸ್ಪರ್ಮ್ 400 ಮಿಲಿಯನ್ಸ್ ಆಫ್ ಸ್ಪರ್ಮ್ ಅಲ್ಲಿ ಜಸ್ಟ್ ದೇರ್ ಇಸ್ ಓನ್ಲಿ 100 ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಪ್ರೆಸೆನ್ಸ್ ಇದಾವೆ ಅಂತ ಕೊಂಡಾಗ ಆಟೋಮೆಟಿಕಲ್ ಅದೊಂದು ಡಿಸೆಬಿಲಿಟಿ ಅಂತ ಕರಿತೀವಿ. ಆ ಡಿಸೆಬಿಲಿಟಿ ನೇಮು ಆಲಿಗೋಸ್ಪರ್ಮಿಯಾ ಡಿಸೆಬಿಲಿಟಿ ಅಂತ ಕರಿತೀವಿ. ಸೊ ಇದು ಸ್ಟೇಟ್ಮೆಂಟ್ ನಂಬರ್ 1. ಸೊ ಇಲ್ಲಿ ನೋಡ್ಬೋದು ಆಲಿಗೋಸ್ಪರ್ಮಿಯಾ ಇಂಟ್ರಾಕ್ಟ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಏನಿದೆ ನಮ್ಗೆ ದ ಫ್ಯೂ ಸ್ಪರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಎ. ಓಕೆನಾ? ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಪಾಲಿಸ್ಪರ್ಮಿ ಅಂತ ಇದೆ ವರ್ಡ್. ಪಾಲಿಸ್ಪರ್ಮಿ ಅಂದ್ರೆ ಪಾಲಿ ಇಸ್ ನಥಿಂಗ್ ಬಟ್ ಮೆನಿ ಸ್ಪರ್ಮ್ ಅಂತ ಅರ್ಥ. ಸೊ ಪಾಲಿಸ್ಪರ್ಮಿ ಅಂದ್ರೆ egg will be interact with it. So this is the egg, and egg ಗೆ interaction ಆಗಿದೆ ಮೆನಿ ನಂಬರ್ ಆಫ್ ಸ್ಪರ್ಮ್ ಸೆಲ್ಸ್ ಅಂತ ತಗೊಂಡಾಗ, ಅಂಡ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್ ಏನಂತ ಕರಿಬಹುದು ನಾನು ಸ್ಟೇಟ್ ಗೆ, ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಪಾಲಿಸ್ಪರ್ಮಿಕ್ ಕಂಡೀಷನ್. ಸೊ ಇಟ್ ಈಸ್ ಇಂಡಿಕೇಟ್ ಫಾರ್ ದಿ ಬಿ. ಆರ್ ಅನ್ನೋದ್ರಲ್ಲಿ ಕೊಟ್ಟಿದ್ದಾರೆ ಎಗ್ ಎಂಟರ್ ವಿತ್ ಎ ಮೆನಿ ನಂಬರ್ ಆಫ್ ಸ್ಪರ್ಮ್ ಸೆಲ್ಸ್ ಅನ್ನು ತಗೊಂಡ್ರೆ. ಅಂಡ್ ಸಿ ನೋಡ್ಕೊಳ್ಳಿ, ಇಲ್ಲಿ ಅಜೂಸ್ಪರ್ಮಿ ಅಂತ ಇದೆ ವರ್ಡ್. ಅಜೂಸ್ಪರ್ಮಿ ಅಂದ್ರೆ ಮೀನಿಂಗ್ a near absence of a sperm ಅಂತ ಬರುತ್ತೆ ನಮ್ಗೆ ವರ್ಡ್. ನಿಯರ್ ಆಬ್ಸೆನ್ಸ್ ಆಫ್ ಸ್ಪರ್ಮ್ ಅಂದ್ರೆ ಮೀನಿಂಗ್. ಸೊ ಬೇಸಿಕಲಿ ಒಂದು ಸ್ಪರ್ಮ್ ಸೆಲ್ಸ್ ಪ್ರೆಸೆನ್ಸ್ ಇದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನಿರ್ಬೇಕು, ಅದಕ್ಕೆ ಹೆಡ್ ಪ್ರೆಸೆನ್ಸ್ ಇರಬೇಕು, ಅಂಡ್ ಅಗೇನ್ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಎ ಮಿಡಲ್ ಪಾರ್ಟ್ ಪ್ರೆಸೆನ್ಸ್ ಇರಬೇಕು, ಅಂಡ್ ಟೇಲ್ ಪಾರ್ಟ್ ಇರಬೇಕು. ಬಟ್ ಸಮ್ ಪಾರ್ಟ್ ಆಫ್ ದಿ ಸ್ಪರ್ಮ್ಸ್ ಅಲ್ಲಿ ಹೆಡ್ ಇಲ್ಲ, ಅಂಡ್ ಅಗೇನ್ ಮಿಡಲ್ ಪಾರ್ಟ್ ಪ್ರೆಸೆನ್ಸ್ ಇಲ್ಲ, ಆ ಟೇಲ್ ಟೋಟಲಿ ಆಬ್ಸೆನ್ಸ್ ಇದೆ ಅಂತ ಬಂದಾಗ ಅಂತ ಕಂಡೀಷನ್ಸ್ ಏನಂತ ಕರಿತೀವಿ ನಾವು ನಿಯರ್ ಆಬ್ಸೆನ್ಸ್ ಆಫ್ ಸ್ಪರ್ಮ್ಸ್ ಅಂತ ಕರಿತೀವಿ ಅಷ್ಟೇ. ಸೊ ಇಲ್ಲಿ ಅಜೂಸ್ಪರ್ಮಿಯಾ ಕೋಡ್ ವಿತ್ ನಿಯರ್ ಆಬ್ಸೆನ್ಸ್ ಆಫ್ ಸ್ಪರ್ಮ್ ಅಂತ ಬಂದಾಗ ಸಿ ಕೋಡ್ ಆಗುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಒಂದು ಸ್ಪರ್ಮೆಟಿಡ್ ಅಂತ ಇದೆ. ಸ್ಪರ್ಮೆಟಿಡ್ ಅಂತಂದ್ರೆ ಮೀನಿಂಗ್ ಆಫ್ಟರ್ ದಿ ಸೆಕೆಂಡರಿ ಸ್ಪರ್ಮಟೋಸೈಟ್, ಈ ಸೆಕೆಂಡರಿ ಸ್ಪರ್ಮಟೋಸೈಟ್ ಕಂಪ್ಲೀಟ್ ಆಗುತ್ತೆ, M2 ಮಿಯಾಟಿಕ್ ಸೆಲ್ ಡಿವಿಷನ್ 2 ಕಂಡಕ್ಟ್ ಆಗಿ ಅಂಡ್ ಫಾರ್ಮೇಶನ್ ಆಗ್ತಕ್ಕಂಥದ್ದು ನಾನ್ ಮೋಟೈಲ್ ಅಂಡ್ ನಾನ್ ಫಂಕ್ಷನಲ್. ಇಲ್ಲಿ ಯಾವುದೇ ತರದ ಮೊಟೈಲ್ ಇಲ್ಲ, ಅಂಡ್ ದೇರ್ ಇಸ್ ಎ ನಾನ್ ಫಂಕ್ಷನಲ್ ಕೂಡ ಅಂತ ಕರಿತೀವಿ. ಸೊ ದಟ್ ಸ್ಟ್ರಕ್ಚರ್ಸ್ ಗೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಇಮ್ಮೆಚೂರ್ ಸ್ಪರ್ಮ್ ಸೆಲ್ಸ್ ಅಂತ ಕರಿತೀವಿ. ಸೊ ಇಟ್ ವಿಲ್ ಬಿ ಕೋಡ್ ಫಾರ್ ದಿ ಡಿ. ಸೊ ಅಕಾರ್ಡಿಂಗ್ ಟು ದಿ ಫಾಲೋಯಿಂಗ್, ನಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡೋದಾದ್ರೆ ಎಕ್ಸಾಕ್ಟ್ ಆಗಿ ಕೋಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಯಾವ್ದ್ರಲ್ಲಿ ನೋಡ್ಬೋದು ನಾವು, ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್ ಫಾರ್ ದಿ ಕ್ವಶನ್ ನಂಬರ್ 52. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 53 ನೋಡ್ಕೊಳ್ಳಿ ಇಲ್ಲಿ. ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಇಂಡ್ಯೂಸ್ಡ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ? ಇಲ್ಲಿ ರಿಲೇಟೆಡ್ ಯಾವ್ದು ಕೇಳಿದೇನ ಅಂದ್ರೆ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆರ್ ದಿ ಇಂಡಕ್ಷನ್ ಆಫ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ರಿಲೇಟೆಡ್ ಇರೋದು. ಸೊ ದ ಇಂಡ್ಯೂಸ್ ದಿ ಫ್ಯಾಕ್ಟರ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟರ್ಮಿನೇಷನ್ ಅಂತ ವರ್ಡ್ ಬಂದಾಗ ವಿ ಕ್ಯಾನ್ ಬಿ ಯೂಸ್ ಏನೇನ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಏಜ್ ಆಫ್ ದಿ ಮದರ್ ಏನಾದ್ರೂ ಡಿಟರ್ಮಿನ್ ಮಾಡೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಏಜ್ ಆಗಿದೆ, ಆಲ್ರೆಡಿ ಏಜ್ ಮೀರ್ ಹೋಗಿದೆ ಅಂತ ತಗೊಂಡಾಗ ದೇರ್ ಇಸ್ ಎ ಕ್ಯಾರಿಂಗ್ ಕೆಪಾಸಿಟಿ ಆಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಫಿಮೇಲ್ಸ್ ಅಂತ ಬಂದಾಗ, ಸೊ ಆ ಟೈಮ್ ಪೀರಿಯಡ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ಇಂಡ್ಯೂಸ್ಡ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಕಂಡಕ್ಟ್ ಮಾಡ್ಬೋದಾ? ಇಟ್ ಇಸ್ ಎ ಒನ್ ಸ್ಟೇಟ್ಮೆಂಟ್ ಅಷ್ಟೇ. ಅಂಡ್ ಅಗೇನ್ ದ ಸೆಕೆಂಡ್ ಒನ್ ವಿಲ್ ಬಿ ಪ್ರೋಸ್ಟಾಗ್ಲಾಂಡಿನ್ಸ್ ಅಂತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್, ಇಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅಂಡ್ ಸಿ ಜಸ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ಗ್ರೋತ್ ಆಫ್ ಎನ್ ಎಂಬ್ರಿಯೋ, ಗ್ರೋತ್ ಆಗಿರ್ತಕ್ಕಂಥ ಎಂಬ್ರಿಯೋನ ನಾವು ಟರ್ಮಿನೇಟ್ ಮಾಡ್ತಾ ಇದೀವಿ. ಆರ್ ದೇರ್ಸ್ ಎ ಮೆಂಟಲ್ ಸ್ಟೇಟ್ ಆಫ್ ದಿ ಮದರ್ ಏನಾದ್ರು ಅಬ್ನಾರ್ಮಲ್ ಕಂಡೀಷನ್ಸ್ ಇದೆ, ಮೆಂಟಲ್ ಕಂಡೀಷನ್ಸ್ ಅಬ್ನಾರ್ಮಲ್ ಇದೆ ಅಂತ ಅಂದಾಗ ನಾವೇನಾದ್ರೂ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಲ್ ಮಾಡ್ತೀವಿ ಟು ಗೋ ಫಾರ್ ದಿ ಟರ್ಮಿನೇಷನ್ ಅನ್ನೋದಕ್ಕೆ. ಬೇಸಿಕಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಇಂಡ್ಯೂಸ್ಡ್ ದಿ ಟರ್ಮಿನೇಷನ್ ಅಂತ ಬಂದಾಗ ಆ ಟರ್ಮಿನೇಷನ್ ಆಗ್ತಕ್ಕಂಥ ಮೋಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರೋಸ್ಟಾಗ್ಲಾಂಡಿನ್ಸ್ ಅಂತಕ್ಕಂಥ ಸಬ್ಸ್ಟೆನ್ಸ್. ಸೊ ವಿತ್ ಪ್ರೋಸ್ಟಾಗ್ಲಾಂಡಿನ್ ಸಬ್ಸ್ಟೆನ್ಸ್ ಆಟೋಮೆಟಿಕಲಿ the termination will be induced. The pregnancy will be terminated at the direct induction of a termination in the pregnancy level ಅಂತ ತಗೊಂಡಾಗ factor will be a prostaglandinase factor is the major important part. ಅಲ್ಲಿ ಏಜ್ ಇಲ್ಲ, ಗ್ರೋತ್ ಆಫ್ ಎನ್ ಎಂಬ್ರಿಯೋ ಬರಲ್ಲ,
and along with the mental state of the mother ಕೂಡ count ಆಗಲ್ಲ. So only option B will be the correct. Next question number 54 ಅಲ್ಲಿ during which of the following case is the MTP considered to the legal or the illegal? ಬೇಸಿಕಲಿ ನಾವು ಲೀಗಲ್ ಅಂತ ಫಸ್ಟ್ ನೋಡ್ಕೊಳ್ಳೋಣ ಯಾವ ಕಂಡೀಷನ್ಸ್ ಅಲ್ಲಿ ಲೀಗಲ್ ಆಗಿ ನಾವು ನೋಡ್ಬೋದು ಅಂಡ್ ಆಫ್ಟರ್ ದಟ್ ವಿ ಆರ್ ಕಂಪ್ಲೀಟ್ಲಿ ಅಲ್ಲಿ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟಿ ಯಾವಾಗ ಆಗ್ತಾ ಇದೆ ಅಂಡ್ ವಾಟ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಕೂಡ ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಿ MTP ಅನ್ನೋ ಕಂಟೆಂಟ್ ಅಲ್ಲಿ. ಸೊ ಇಲ್ಲಿ ಬೇಸಿಕಲಿ ಕನ್ಸಿಡರ್ ಟು ಬಿ ದ ಇಲ್ಲಿಗಲ್ ಆಕ್ಟಿವಿಟಿ ಆಫ್ MTP ಅಂತ ಬಂದ್ರೆ ವಾಟ್ ಈಸ್ ದಿ ಮೇಜರ್ ಇಂಪಾರ್ಟೆಂಟ್ ಕೇಸ್ ಏನಿರ್ಬೋದು ಅಲ್ಲಿರ್ತಕ್ಕಂಥ ಕೇಸ್ ಆಪ್ಷನ್ ಎ ನೋಡೋದಾದ್ರೆ ದ ಕ್ಯಾಶುವಲ್ unprotected sexual intercourse just without wearing any kind of contraceptive devices or our contraceptive method and unprotected sexual cohabitation leads to the pregnancy ಅಂತ ತಗೊಂಡಾಗ that is a formation of embryo ಅಂತ ಬರುತ್ತೆ ವರ್ಡ್. ಸೊ ಅವಾಗ ನಾವೇನ್ ಮಾಡ್ಬೋದು ಸಜೆಸ್ಟ್ ಮಾಡ್ಬೋದಾ MTP ಅನ್ನೋ ಒಂದು ಕಂಟೆಂಟ್ and will coming to the failure of contraceptive during the coitus. ನಾವು ಫೇಲ್ಯೂರ್ ಆಫ್ coitus ನ ಏನಾದ್ರು ಫೇಲ್ಯೂರ್ ಆಯ್ತು ಡ್ಯೂರಿಂಗ್ ದಟ್ ಕಂಡೀಷನ್ ನಾವೇನಾದ್ರು ಡೈರೆಕ್ಟ್ ಆಗಿ ಫೀಟಸ್ ಏನ್ ಮಾಡ್ತೀವಿ ಎಲಿಮಿನೇಟ್ ಮಾಡುವಂತ ಟರ್ಮಿನೇಷನ್ ಗೆ ಕನ್ಸಿಡರ್ ಕೊಡ್ಬೋದಾ ಆರ್ ದೇರ್ ಇಸ್ ಎ ಪ್ರೆಗ್ನೆನ್ಸಿ ಈಸ್ ಹಾರ್ಮ್ಫುಲ್ ಫಾರ್ ದಿ ಮದರ್ ಅಲಾಂಗ್ ವಿತ್ ಎ ಫೀಟಸ್ ಮದರ್ಗೂ ಮತ್ತೆ ಫೀಟಸ್ಗೂ ಆ ಪ್ರೆಗ್ನೆನ್ಸಿ ಏನಾದ್ರೂ ಎಫೆಕ್ಟ್ ಇದೆನಾ ಡ್ಯೂ ಟು ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇರ್ಬೋದು ಇಂಟ್ರಾಕ್ಷನ್ ಆಫ್ ಮದರ್ ಬಾಡಿ ವಿತ್ ಫೀಟಸ್ ಬಾಡಿ ಇರ್ಬೋದು ಸೊ ಎನಿ ಕೈಂಡ್ ಆಫ್ ಚೇಂಜಸ್ ಅಕರೆನ್ಸ್ ಆಗಿರ್ತಕ್ಕಂಥದ್ದು. The next one, the fetus developing in the womb is found to be female. ಇಲ್ಲಿ ಫೀಟಸ್ ಏನಾದ್ರೂ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ನಮಗೆ ಐಡೆಂಟಿಫಿಕೇಶನ್ ಆಯ್ತು ಸೊ ದಟ್ ಈಸ್ ಎ ಫಿಮೇಲ್. ಡೈರೆಕ್ಟ್ ಆಗಿ ನಾವು ನೋಡ್ತಕ್ಕಂಥ ಬೇಬಿ ಅದೇನಾದ್ರೂ ಫಿಮೇಲ್ ಆಯ್ತು ಅಂತ ಕನ್ಫರ್ಮೇಶನ್ ಆದಾಗ ಸೊ ಆಟೋಮೆಟಿಕಲಿ ಏನ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಪಾರ್ಟ್ನರ್ಸ್ ಮೇಲ್ ಅಲಾಂಗ್ ವಿತ್ ಫಿಮೇಲ್ ಟು ಗೋ ಫಾರ್ ದಿ MTP ದಟ್ ಈಸ್ ಎನ್ ಇಲ್ಲೀಗಲ್. ಅದಕ್ಕೆ ಏನಂತ ಕರಿತೀವಿ ನಾವು ಇಲ್ಲೀಗಲ್ ಮೆಥಡ್ ಅಂತ ಕರಿತೀವಿ. ಬಟ್ ಇಲ್ಲಿ ಕ್ಯಾಶುವಲ್ ಅಂಡ್ ಪ್ರೊಟೆಕ್ಟೆಡ್ ಸೆಕ್ಸುವಲ್ ಇಂಟರ್ಕೋರ್ಸ್ ಆಗಿದೆ ಅಂದಾಗ ವಿ ಕ್ಯಾನ್ ಬಿ ಸಜೆಸ್ಟ್ ಫಾರ್ ದಿ MTP. ಫೇಲ್ಯೂರ್ ಆಫ್ ಕಾಂಟ್ರಸೆಪ್ಟಿವ್ ಆಯ್ತು ಅಂದ್ರೆ ವಿ ಕ್ಯಾನ್ ಬಿ ಸಜೆಸ್ಟ್ ಫಾರ್ ದಿ MTP. ಅಂಡ್ ಪ್ರೆಗ್ನೆನ್ಸಿ is harmful for the mother along with the fetus due to the carrying capacity of mother is less ಅಂದಾಗ ಕೂಡ ವಿ ಕ್ಯಾನ್ ಬಿ ರೆಫರ್ ಫಾರ್ ದಿ MTP. ಬಟ್ ಇಲ್ಲಿ ಇಲ್ಲೀಗಲ್ ಅನ್ನೋ ವರ್ಡ್ ಬರೆದಾಗ ಯಾವ್ದು ಯೂಸ್ ಆಗಲ್ಲ ಇಲ್ಲಿ. The fetus developing in an embryo, it is a found to be female. Male ಇದ್ರೆ ಓಕೆ ಬಟ್ ಫಿಮೇಲ್ ಇದೆ ಅಂದಾಗ ದೇ ವಿಲ್ ಬಿ ಕಂಡಕ್ಟ್ ಕಿಲ್ ದಿ ಫಿಮೇಲ್ ಕಿಲ್ ಮಾಡ್ತಾ ಇರೋದು ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಇಲ್ಲೀಗಲ್ ಆಕ್ಟಿವಿಟಿ ಆರ್ ದಿ ಇಲ್ಲೀಗಲ್ ಪ್ರೋಸೆಸ್ ಆಫ್ ಎ MTP ಅಂತ ನಾವು ಕರಿತೀವಿ. ಸೊ ದ ಕರೆಕ್ಟ್ ಆಪ್ಷನ್ ರಿಗಾರ್ಡಿಂಗ್ ದಿ ಲೀಗಲ್ ಮೆಥಡ್ ಆಫ್ MTP ಅಂತ ಬಂದ್ರೆ ಕ್ವಶನ್ ನಂಬರ್ 54 ದ ಡಿ ವಿಲ್ ಬಿ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 55 ಅಲ್ಲಿ choose the right among the following statement given below and completely related to the IUD point of view ಕೊಟ್ಟಿದ್ದಾನೆ. ಸೊ IUDs ಅಂತ ಬಂದಾಗ the IUDs are generally inserted herself ಅಂತ ಕೊಟ್ಟಿದ್ದಾರೆ ಯೂಸರ್ ಸೆಲ್ಫ್. ಸೊ ಈ ಕಂಪ್ಲೀಟ್ IUDs ನ ಯೂಸ್ ಮಾಡ್ತೀವಿ ಅಂತಂದ್ರೆ ದೇರ್ ಇಸ್ ಎ ನೀಡ್ ಆಫ್ ಎ ಎಕ್ಸ್ಪರ್ಟ್ ನರ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆಟೋಮೆಟಿಕಲಿ ಇಟ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. And IUDs increases the phagocytosis reactions within the uterus. Phagocytosis mechanism ಅಂದ್ರೆ meaning it can kill the sperm cells ಅನ್ನೋದು. So it is a statement correct related to the IUDs ಅಂತ ಬಂದಾಗ ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿ ಇನ್ಕ್ರೀಸ್ ಆಫ್ ಎ ಫ್ಯಾಗೋಸೈಟೋಸಿಸ್ ಪಾತ್ವೇನ. ಅಂಡ್ IUD ಸಪ್ರೆಸ್ ದಿ ಗ್ಯಾಮೆಟೋಜೆನೆಸಿಸ್ ಯಾವುದೇ ಕಾರಣಕ್ಕೂ IUDs ನ ಇನ್ಸರ್ಟ್ ಮಾಡೋದ್ರಿಂದ ಗ್ಯಾಮೇಟ್ ಪ್ರೊಡಕ್ಷನ್ ಗೆ ಎಕ್ಸಾಂಪಲ್ ಸ್ಪರ್ಮ್ ಅಲಾಂಗ್ ವಿತ್ ಪ್ರೊಡಕ್ಷನ್ ಆಫ್ ಎಗ್ ಏನಿದೆ ಯಾವುದೇ ತರದ ಎಫೆಕ್ಟ್ ಆಗಲ್ಲ. ಅಂಡ್ ನೆಕ್ಸ್ಟ್ ಒನ್ ದ IUDs ಒನ್ಸ್ ಇನ್ಸರ್ಟೆಡ್ ನೀಡ್ ನಾಟ್ ಟು ಬಿ ರೀಪ್ಲೇಸ್ ಅಂತ ಇದೆ. ಇದನ್ನ ಈಸಿಯಾಗಿ ಏನ್ ಮಾಡ್ಬೋದು ನಾವು ರೀಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ವೆನ್ ದೇ ವಿಲ್ ಬಿ ರಿಕ್ವೈರ್ಡ್ ವಿ ಹ್ಯಾವ್ ಟು ಇನ್ಸರ್ಟ್ ಅಂಡ್ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಅಂತ ತಗೊಂಡಾಗ ಆಟೋಮೆಟಿಕಲಿ ಇದನ್ನ ರಿಮೂವ್ ಮಾಡ್ಬೋದು ಯುಟರೈನ್ ಪಾರ್ಟ್ ಇಂದ. ಸೊ ಇಟ್ ಈಸ್ ಎ ರಿಯೂಸಬಲ್ ಅಲಾಂಗ್ ವಿತ್ ಎ ರೀಪ್ಲೇಸಬಲ್ ಇರುತ್ತೆ. So the correct option should be question number 55 ತಗೊಂಡ್ರೆ option B will be the correct. Next some questions related to the assertion along with a reason. So ಇಲ್ಲಿ just
ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ನೋಡ್ಕೊಂಡ್ಬಿಡಿ ಒಂದ್ಸರಿ. ಇಫ್ ದಿ basically the both assertion and a reason will be true, the reason is a correct explanation for the a particular type of assertion ಅಂತ ಬಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಅಂಡ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಸೆಕೆಂಡ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ಇಫ್ ಬೋತ್ ಅಸರ್ಷನ್ ಅಂಡ್ ರೀಸನ್ ಟ್ರೂ ಇದೆ ಬಟ್ ರೀಸನ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್, ಇಲ್ಲಿ ಕರೆಕ್ಟ್ ಇಲ್ಲ ನಾಟ್ ಕರೆಕ್ಟ್ ಅಂತ ಬಂದಾಗ ಬಿ ಅನ್ನೋ ಒಂದು ಆನ್ಸರ್ ಯೂಸ್ ಮಾಡ್ತೀವಿ. ಇಫ್ ಅಸರ್ಷನ್ ಟ್ರೂ ಬಟ್ ದ ರೀಸನ್ ವಿಲ್ ಬಿ ಫಾಲ್ಸ್, ಇಲ್ಲಿ ಒನ್ ಟ್ರೂ ಒನ್ ಫಾಲ್ ಅಂತ ಬಂದಾಗ ವರ್ಡ್ ವಿ ಕ್ಯಾನ್ ಬಿ ಯೂಸ್ ಆಪ್ಷನ್ ಸಿ ಯೂಸ್ ಮಾಡ್ತಾ ಇರೋದು. ಅಂಡ್ ಇಫ್ ದಿ ಬೋತ್ ಅಸರ್ಷನ್ ಅಲಾಂಗ್ ವಿತ್ ದ ರೀಸನ್ ವಿಲ್ ಬಿ ಫಾಲ್ಸ್ ಅಂತ ಬಂದಾಗ ವರ್ಡ್ ವಿ ಕ್ಯಾನ್ ಬಿ ಯೂಸ್ ಆಪ್ಷನ್ ಡಿ ನ ಆನ್ಸರ್ ಆಗಿ ನಾವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಅಕಾರ್ಡಿಂಗ್ ಟು ದಟ್ ದ ಫಸ್ಟ್ ಕ್ವಶನ್ ನಾವು ಸ್ಟಡಿ ಮಾಡೋಣ. ಇಲ್ಲಿ ದ ಫಸ್ಟ್ ಕ್ವಶನ್ ಅಂತ ಬಂದ್ಬಿಟ್ಟು ಅಸರ್ಷನ್ ಇದೆ. ಕ್ವಶನ್ ನಂಬರ್ 56 ಅಲ್ಲಿ ದ ಮದರ್ ಶುಡ್ ನಾಟ್ ಬಿ ಬ್ಲೇಮ್ ಫಾರ್ ದಿ ಬರ್ತ್ ಆಫ್ ಎ ಗರ್ಲ್ ಇನ್ ಎ ಫ್ಯಾಮಿಲಿ. ಸೊ ಇಲ್ಲಿ ಈ ಮದರ್ ಇಂದ ಫಾರ್ಮೇಶನ್ ಆಗ್ತಕ್ಕಂತ ಬೇಬಿ ಐದರ್ ದೇರ್ ಇಸ್ ಎ ಬಾಯ್ ಆಗ್ಬೋದು ಆರ್ ದೇರ್ ಇಸ್ ಎ ಗರ್ಲ್ ಆಗ್ತಕ್ಕಂತ ಚಾನ್ಸಸ್ ಇದೆ. ಬಟ್ ಇಲ್ಲಿ ಗರ್ಲ್ ಪ್ರೊಡಕ್ಷನ್ ಆಗಿದೆ ಫ್ರಮ್ ದಿ ಫ್ಯಾಮಿಲಿ ಅಂತಂದಾಗ ಶುಡ್ ನಾಟ್ ಬಿ ಬ್ಲೇಮ್ಡ್ ಫಾರ್ ದಿ ಮದರ್ ನ ಬ್ಲೇಮ್ ಮಾಡೋಂಗಿಲ್ಲ. ಸೊ ಇಟ್ ಈಸ್ ಎ ಡೆಫಿನೆಟ್ಲಿ ಟ್ರೂ ಸ್ಟೇಟ್ಮೆಂಟ್. ಸೊ ಅಸರ್ಷನ್ ಏನಿದೆಯಲ್ಲ ಇಟ್ ಇಸ್ ಎ ಟ್ರೂ. ಸೊ ಕೊಟ್ಟಿರ್ತಕ್ಕಂಥ ಅಸರ್ಷನ್ ಟ್ರೂ ಇದೆ. ಯಾಕೆ ಟ್ರೂ ಇದೆ ಅಂತ ಹೇಳ್ತೀವಿ ಅಂದ್ರೆ ಬಿಕಾಸ್ ಈ ಮದರ್ ಅಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಎಗ್ ಟೈಪ್ಸ್ ಇರ್ತಕ್ಕಂಥ ಕ್ರೋಮೋಸೋಮ್ಸ್ ಬಂದ್ಬಿಟ್ರೆ ನಮ್ಗೆ ಎಕ್ಸ್ ಅಂಡ್ ಎಕ್ಸ್ ಅಂತ ಕರಿತೀವಿ. ಅಂಡ್ 50% ಆಫ್ ಎಕ್ಸ್ ಈ ಎಕ್ಸ್ ಕಂಟೈನಿಂಗ್ ಇರುತ್ತೆ ಅಂಡ್ ಅಗೇನ್ 50% ಆಫ್ ಎಕ್ಸ್ ಕಂಟೈನಿಂಗ್ ಇರುತ್ತೆ. ಸೊ ದೀಸ್ ಆರ್ ದಿ ಎಕ್ಸ್. ಓಕೆನಾ? ಬಟ್ ಮೇಲ್ ಅಂತ ಬಂದಾಗ ವರ್ಡ್ ನಾವು 50% ಆಫ್ ಸ್ಪರ್ಮ್ ವೈ ಕಂಟೈನಿಂಗ್ ಇರುತ್ತೆ. ಸೊ ಇದು ಸ್ಪರ್ಮ್ ಅಂಡ್ ಅಗೇನ್ 50% ವೈ ಕಂಟೈನಿಂಗ್ ಸ್ಪರ್ಮ್ ಪ್ರೆಸೆನ್ಸ್ ಇದಾವೆ. ಇಫ್ ದಿ ಫರ್ಟಿಲೈಸೇಷನ್ ಆಫ್ ಎಗ್ ಅಲಾಂಗ್ ವಿತ್ ಎಕ್ಸ್ ಕಂಟೈನಿಂಗ್ ಸ್ಪರ್ಮ್ ಅಂತ ತಗೊಂಡಾಗ ನಮಗೆ ಬರ್ತಕ್ಕಂಥ ಇಂಡಿವಿಜುವಲ್ ಫಿಮೇಲ್. ಬಟ್ ಇಲ್ಲಿ ಎಕ್ಸ್ ಕಂಟೈನಿಂಗ್ ಗ್ಯಾಮೆಟ್ ಆಫ್ ವೈ ಕಂಟೈನಿಂಗ್ ಸ್ಪರ್ಮ್ ಅಂತ ಬಂದಾಗ ಮೇಲ್ ಪ್ರೊಡಕ್ಷನ್ ಆಗ್ತಕ್ಕಂಥ ಚಾನ್ಸಸ್. ಸೊ ಇಲ್ಲಿ ಡಿಟರ್ಮಿನೇಷನ್ ಆಫ್ ಮೇಲ ಅಥವಾ ಫಿಮೇಲ ಅಂತ ಫೈಂಡ್ ಔಟ್ ಮಾಡ್ತಕ್ಕಂಥ ಮೇಜರ್ ರೂಲ್ ಯಾರಿರೋದು ಇಲ್ಲಿ ಮದರ್ಗಿಲ್ಲ, ಓನ್ಲಿ ಫಾರ್ ದಿ ಫಾದರ್ ಮಾತ್ರ ಇರ್ತಕ್ಕಂಥದ್ದು. ಸೊ should not be blamed for the birth of a girl in a family. It is a true statement. Okay na? And father is responsible for the sex of a child determination. ಅಲ್ಲಿರ್ತಕ್ಕಂಥ ಬೇಬಿದು ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಅಂತ ಬಂದಾಗ ಸೊ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾರು? ಫಾದರ್ ಮಾತ್ರನೇ. ಸೊ ದ ರೀಸನ್ ಆಲ್ಸೋ ಬಿ ಟ್ರೂ. ಸೊ ಬೋತ್ ರೀಸನ್ ಅಲಾಂಗ್ ವಿತ್ ಅಸರ್ಷನ್ ಏನಿದಾವೆ ಟ್ರೂ ಇದೆ. ಬಟ್ ಎಕ್ಸ್ಪ್ಲನೇಷನ್ ಅಂತ ತಗೊಂಡಾಗ ಇಟ್ ಈಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿ ರೀಸನ್ ಅಸರ್ಷನ್ ಅಂತ ಬರುತ್ತೆ. ಸೊ ದ ಆಪ್ಷನ್ ಇದಕ್ಕೆ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್. ಸೊ ಇದಕ್ಕೆ ಆಪ್ಷನ್ ಏನಂತ ಕೊಡ್ಬೋದು ನಾವು? ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್ ಅಂತ ನಾವು ಮೆನ್ಷನ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಅಸರ್ಷನ್ ಆಮ್ನಿಯೋಸೆಂಟೆಸಿಸ್ ಈಸ್ ಆಫ್ಟನ್ ಮಿಸ್ಯೂಸ್ಡ್ ಅಂತ ಇದೆ. ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಇದು. ಆಮ್ನಿಯೋಸೆಂಟೆಸಿಸ್ ಅನ್ನೋದು ಇಟ್ ಈಸ್ ಎ ಡಿಟರ್ಮಿನೇಷನ್ ಆಫ್ ಎ ಸಮ್ ಕೈಂಡ್ ಆಫ್ ಮೆಟಬಾಲಿಕ್ ಎರರ್ಸ್. ಯಾವ್ದಾದ್ರು ಮೆಟಬಾಲಿಕ್ ಎರರ್ಸ್ ಇದೆ ಅಂತಂದ್ರೆ ಆ ಮೆಟಬಾಲಿಕ್ ಎರರ್ಸ್ ನ ಕಂಪ್ಲೀಟ್ ಆಗಿ ಫೈಂಡ್ ಔಟ್ ಮಾಡೋದು ಯಾವ್ದ್ರಿಂದ ನಾವು ಆಮ್ನಿಯೋಸೆಂಟೆಸಿಸ್ ಅಂತಕ್ಕಂಥ ಒಂದು ಟೆಸ್ಟ್ ಇಂದ ಮಾತ್ರ. ಸೊ ಇದು ನವೇಡೇಸ್ ಏನಾಗ್ತಾ ಇದೆ ಅಂತಂದ್ರೆ ಮಿಸ್ಯೂಸ್ ಆಗ್ತಾ ಇದೆ ಬಿಕಾಸ್ ದೇ ವಿಲ್ ಬಿ ಯೂಸ್ಡ್ ಫಾರ್ ದಿ ಡಿಟರ್ಮಿನೇಷನ್ ಆಫ್ ಎ ಸೆಕ್ಸ್ ಐದರ್ ಮೇಲ ಆರ್ ದೇರ್ ಇಸ್ ಎ ಫಿಮೇಲ್ ಅನ್ನೋದನ್ನ ಯೂಸ್ ಮಾಡ್ತಾ ಇರೋದು, ಡಿಟರ್ಮಿನೇಟ್ ಮಾಡೋದು ಯೂಸ್ ಮಾಡ್ಕೊಳ್ತಾ ಇರೋದು. ಸೊ ಇಟ್ ಈಸ್ ಎ ಮಿಸ್ಯೂಸ್ಡ್ ಕಂಡೀಷನ್. ಸೊ ದ ಅಸರ್ಷನ್ ಏನಿದೆಯಲ್ಲ ಸೊ ಅಸರ್ಷನ್ ವಿಲ್ ಬಿ ಎ ಟ್ರೂ. ಅಂಡ್ ರೀಸನ್ ನೋಡೋಣ ಈಗ. ಆಮ್ನಿಯೋಸೆಂಟೆಸಿಸ್ ಇಸ್ ಮೆಂಟ್ ಫಾರ್ ದಿ ಡಿಟರ್ಮಿನೇಷನ್ ಆಫ್ ಎ ಜೆನೆಟಿಕ್ ಡಿಸಾರ್ಡರ್. ಇಲ್ಲಿ ಏನ್ ಕರಿತೀವಿ ನಾವು ಇನ್ ಬಾರ್ನ್ ಎರರ್ಸ್ ಅಂತ ಏನ್ ಕರಿತೀವಿ ಮೆಟಬಾಲಿಕ್ ಎರರ್ಸ್ ಅಂತ. ಸೊ ಮೆಟಬಾಲಿಕ್ ಎರರ್ಸ್ ಇನ್ ದಿ ಫೀಟಸ್ ನ ಐಡೆಂಟಿಫಿಕೇಶನ್ ಮಾಡಕ್ಕೆ ಬಟ್ ಇಟ್ ಈಸ್ a being determined by the sex of the fetus and that female fetus may be aborted. So nowadays ಏನ್ ಮಾಡ್ತಾ ಇರೋದು ನಾವು ಅದನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಬಿಕಾಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತೀವಿ. ಇಫ್ ದೇ ವಿಲ್ ಬಿ ಫೀಟಸ್ ಗ್ರೋತ್ ವಿಲ್ ಬಿ ಫಿಮೇಲ್ ಅಂತ ಬಂದ್ರೆ ಆಟೋಮೆಟಿಕಲ್ ಅದನ್ನ ಏನ್ ಮಾಡ್ತಾ ಇರೋದು ದೇ ವಿಲ್ ಬಿ ರಿಮೂವ್ಡ್ ಫ್ರಮ್ ದಿ ಅಬಾರ್ಟ್ ಮಾಡ್ತಾ ಇರೋದು. ಸೊ ಇದು ಮಿಸ್ಯೂಸ್ ಆಗ್ತಕ್ಕಂಥದ್ದು ಆಮ್ನಿಯೋಸೆಂಟೆಸಿಸ್ ಅನ್ನೋದು. ಸೊ ರೀಸನ್ ಕೂಡ
ಎಕ್ಸಾಕ್ಟ್ ಆಗಿ ಟ್ರೂ ಸ್ಟೇಟ್ಮೆಂಟ್. ಓಕೆನಾ? ಸೊ ರೀಸನ್ ಟ್ರೂ ಇದೆ ಅಂಡ್ ಅಸರ್ಷನ್ ಟ್ರೂ ಇದೆ ಅಂಡ್ ರೀಸನ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿ ಅಸರ್ಷನ್ ಕೂಡ ಅಂತೀವಿ. ಸೊ ದ ಕರೆಕ್ಟ್ ಆನ್ಸರ್ ಇದಕ್ಕೆ ಬಂದ್ಬಿಟ್ರೆ ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಒನ್ ಫಾರ್ ದಿ ಕ್ವಶನ್ ನಂಬರ್ 57. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 58 ಅಲ್ಲಿ. ಸೊ ದಿಸ್ ಇಸ್ ದಿ ಲಾಸ್ಟ್ ಕ್ವಶನ್ ಆಫ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್, ರಿಪ್ರೊಡಕ್ಟಿವ್ ಹೆಲ್ತ್ ಸಿಸ್ಟಮ್ ಅಲ್ಲಿ. ಸೊ assertion use of condoms is safeguard against the HIV like infective of AIDS ಅಂತ ಕರಿತೀವಿ ನಾವು, and there is a sexually transmitted disorder and deciding the checking of pregnancy ಅಂತ ಇದೆ. ಸೊ ಇಲ್ಲಿ ರಿಲೇಟೆಡ್ ಟು ದಿ ನಾವೇನ್ ನೋಡಿದೀವಿ, ಯೂಸ್ ಆಫ್ ಎ ಕಾಂಡೋಮ್ಸ್ ಇರೋದು. ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಇಟ್ ಇಸ್ ಎ ಸೇಫ್ ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸಾರ್ಡರ್ಸ್ ಇರ್ಬೋದು, ಆರ್ ಮೋಸ್ಟ್ ಇಂಪಾರ್ಟೆಂಟ್ HIV ಪಾಸಿಟಿವ್ ಆಗಿರ್ತಕ್ಕಂಥ ಏಡ್ಸ್ ಡಿಸಾರ್ಡರ್ ಇರ್ಬೋದು. ಸೊ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಟ್ರಾನ್ಸ್ಮಿಷನ್ ಏನಿದೆ ಡಿಸೀಸ್ ನ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡ್ತಾ ಇರೋದು ಬೈ ಯೂಸೇಜ್ ಆಫ್ ಎ ಬ್ಯಾರಿಯರ್ ಮೆಥಡ್ ಅಲ್ಲಿ. ಸೊ ಅಸರ್ಷನ್ ಏನಿದೆ ಇಟ್ ಇಸ್ ಎ ಡೆಫಿನೆಟ್ಲಿ ಟ್ರೂ ಇದು. ಅಂಡ್ ವಿಲ್ ಕಮಿಂಗ್ ಟು ರೀಸನ್ ನೋಡ್ಕೊಳ್ಳಿ. A certain contraceptives are planted under the skin upper arm of to prevent the pregnancy. ಸೊ ಇಲ್ಲಿ ಕೆಲವೊಂದು ಕಾಂಟ್ರಾಸೆಪ್ಟ್ ನ ಯೂಸ್ ಮಾಡ್ಕೊಂಡಿದೀವಿ, ಅದನ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬಿಲೋ ದಿ ಸ್ಕಿನ್ ಅಪ್ಪರ್ ಆರ್ಮ್ ಅಲ್ಲಿ. ಸೊ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಇಂಪ್ಲಾಂಟ್ಸ್ ಅನ್ನೋದು. ಸೊ ಇಂಪ್ಲಾಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಬಿ ಪ್ರಿವೆನ್ಷನ್ ಆಫ್ ಪ್ರೆಗ್ನೆನ್ಸಿ. ಆ ಮೆಕಾನಿಸಮ್ ಆಫ್ ಓವುಲೇಷನ್ ನ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ಚೇಂಜಸ್ ಮಾಡ್ತಕ್ಕಂಥದ್ದು ಬೈ ದಿ ಇನ್ಸರ್ಷನ್ ಆಫ್ ಎ ಇಂಪ್ಲಾಂಟ್ಸ್. ಫರ್ಟಿಲೈಸೇಷನ್ ಕೆಪಾಸಿಟಿನ ಕೂಡ ಏನ್ ಮಾಡುತ್ತೆ, ಮಿಸ್ಕ್ಯಾರೇಜ್ ಮಾಡುತ್ತೆ. ಸೊ ಅಟ್ ಈಸ್ ಎ ಫರ್ಟಿಲೈಸೇಷನ್ ಕೆಪಾಸಿಟಿ ಕೂಡ ಆಗಲ್ಲ. ಸೊ ಇವೆಲ್ಲಾ ಫಂಕ್ಷನ್ಸ್ ಮಾಡ್ತಕ್ಕಂಥದ್ದು ಯಾವುದು, ಇಂಪ್ಲಾಂಟ್ ಅಲ್ಲಿ ಬಿಲೋ ದಿ ಸ್ಕಿನ್ ಅಲ್ಲಿ ಇನ್ಸರ್ಟ್ ಮಾಡಿರ್ತಕ್ಕಂಥ ಇಂಪ್ಲಾಂಟ್ ಅನ್ನೋ ಒಂದು ಸ್ಟ್ರಕ್ಚರ್ಸ್. ಸೊ ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಎ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ಕರಿತೀವಿ. ಸೊ ದ ಗಿವನ್ ರೀಸನ್ ಆಲ್ಸೋ ಬಿ ಟ್ರೂ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ರೀಸನ್ ಟ್ರೂ ಇದೆ ಅಂಡ್ ಅಸರ್ಷನ್ ಆಲ್ಸೋ ಬಿ ಟ್ರೂ. ಬಟ್ ರಿಲೇಷನ್ ಅಂತ ತಗೊಂಡಾಗ ಯಾವುದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ, ಬೋತ್ ಸ್ಟೇಟ್ಮೆಂಟ್ ಮಾತ್ರನೇ ಟ್ರೂ ಇರೋದವೆ. ಸೊ ಟ್ರೂ ಇದೆ ಅಂತಂದ್ರೆ ಮೀನಿಂಗ್ ದ ಆಪ್ಷನ್ ವಿಲ್ ಬಿ ಎ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್ ಫಾರ್ ದಿ ಕ್ವಶನ್ ನಂಬರ್ 58. ಓಕೆ, ಸೊ ದೀಸ್ ಆರ್ ದಿ some important questions which is related to the human reproductive health concept. Okay, and in the next class we will discuss about a next chapter which is related to the some kind of competitive field in the second PUC biology. Thank you all.